ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಈಶ್ವರ್ ಗೌಳಿ ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ ಗೌಳಿ. ಸೊ ಈಗಾಗಲೇ ನಿಮಗೆ ತಿಳಿದಂತೆ ಕರ್ನಾಟಕ ಡಿಪಾರ್ಟ್ಮೆಂಟಲ್ಲಿ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮಿನೇಷನ್ಸಲ್ಲಿ ಹಲವಾರು ರೀತಿಯ ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಈ GS ಸಬ್ಜೆಕ್ಟ್ ಆಗಿರ್ಬೋದು, ಅದನ್ನು ಬಿಟ್ಟರೆ ಮೋಸ್ಟ್ ಫೇಮಸ್ ಆಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ಕಾರಿ ಹುದ್ದೆಯಾಗಿ ಬದಲಾಗಿರ್ತಕ್ಕಂಥ ಲ್ಯಾಂಡ್ ಸರ್ವೇರು ಈಗ ಸಂಪೂರ್ಣವಾಗಿ ಸರ್ಕಾರಿ ಹುದ್ದೆ ಆಗಿದೆ. ಹೌದಾ, ಇಷ್ಟು ದಿನ ಏನಾಗ್ತಿತ್ತು, ಕಾಂಟ್ರಾಕ್ಟ್ ಬೇಸ್ ಮೇಲೆ ಇತ್ತು. ಇವಾಗ ಲ್ಯಾಂಡ್ ಸರ್ವೇರ್ ಅನ್ನೋದು ಕಂಪ್ಲೀಟ್ಲಿ ಗೌರ್ಮೆಂಟ್ ಜಾಬ್ ಆಗಿದೆ. ಸೊ ಬಿಫೋರ್ ನಾನು ಈಗ ಆಫ್ಲೈನ್ ಕ್ಲಾಸಸ್ ಅಲ್ಲಿ ನೇರವಾಗಿ ಬೈತಿರೋದು ಕ್ಯಾಮರಾ ಬರೋಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ಸೊ ನಾವು ಕೆಲ ವಿದ್ಯಾರ್ಥಿಗಳ ಒತ್ತಾಯದ ಮೇಲೆ ನಾನು ಏನ್ ಮಾಡಿದ್ದೆ, ನಿಮಗೆ ಮ್ಯಾಥ್ಸ್ ಸಿರೀಸ್ ನ ಕಂಪ್ಲೀಟ್ ಆಗಿ ಲ್ಯಾಂಡ್ ಸರ್ವೇರ್ಗೆ ಬೇಕಾದಂತ ಸಂಪೂರ್ಣ ಮ್ಯಾಥ್ಸ್ ಅನ್ನ ನಾನು ಯೂಟ್ಯೂಬ್ ಅಲ್ಲಿ ಶುರು ಮಾಡಿದ್ದೆ. ಬೈತಿರೋದು PPT ಮಾಡಿದ್ದೆ. ಸೊ ಬೈ ದ ಟೆಕ್ನಿಕಲ್ ಇಶ್ಯೂಸ್ ಆಗಿ ಸಿಸ್ಟಮ್ ಇಂದ ಒಂದ್ ಸ್ವಲ್ಪ PPT ಕರಪ್ಟ್ ಆಗಿರೋದ್ರಿಂದ ಮತ್ತೆ PPTಗಳನ್ನ ಮಾಡ್ತಾ ಇದೀವಿ. ಸೊ ಹಾಗಾಗಿ ಅಲ್ಲಿವರೆಗೂ ಕ್ಲಾಸ್ನ ನಿಂತ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಅದೇ ಲ್ಯಾಂಡ್ ಸರ್ವೇರ್ಗೆ ಬೇಕಾಗಿರ್ತಕ್ಕಂಥ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರೋದೇ ಜಿಯೋಗ್ರಫಿ. ಹೌದಾ, ಸೊ ನಿಮಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮಿನೇಷನ್ಸ್ ಬಗ್ಗೆ, ಅದರದ ಸಬ್ಜೆಕ್ಟ್ ಬಗ್ಗೆ ಆಗಿರ್ಬೋದು, ಸಿಲೆಬಸ್ ಬಗ್ಗೆ ಆಗಿರ್ಬೋದು, ನಾನು ಆಲ್ರೆಡಿ ಒಂದು ಕ್ಲಾಸಲ್ಲಿ ಡಿಸ್ಕಷನ್ಸ್ ಮಾಡಿದ್ದೀನಿ. ಹೌದಾ, ಸೊ ಇವತ್ತಿನ ಕ್ಲಾಸಸ್ ಅಲ್ಲಿ ನೋಡೋದಾದ್ರೆ ಜಿಯೋಗ್ರಫಿ. ಸೊ ಈ ಜಿಯೋಗ್ರಫಿ ಯಾಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅನ್ನೋದಾದ್ರೆ, ನೋಡಿ, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಲ್ಲಿ 70% ಮ್ಯಾಥ್ಸ್ ಇದೆ. ಸೊ 20% ಆಗಿ ನಮಗೆ ಸೈನ್ಸ್ ಇದೆ. ಸೊ 10% ಆಗಿ ಜಿಯೋಗ್ರಫಿ ಇದೆ. ಹೌದು ಸರ್, 10% ಇದ್ರೆ ಸೊ ನೇರವಾಗಿ ಸ್ವಲ್ಪನೇ ಮೇಲ್ಮೇಲೆ ಓದ್ಕೊಂಡು ಹೋಗ್ಬೋದಾ, ಒನ್ ಡೇ ಎಕ್ಸಾಮಿನೇಷನ್ಸ್ ಬಗ್ಗೆ ಓದ್ಕೊಂಡು ಹೋಗ್ಬೋದಾ, ಅಥವಾ ಯಾವ್ದಾದ್ರು ಒಂದು 10-20 ಓಲ್ಡ್ ಕ್ವಶನ್ ಪೇಪರ್ KPSC ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತದ್ನ ತಗೊಂಡು ಓದ್ಕೊಂಡ್ರೆ ಮುಗೀತದ ಸರ್ ಅಂತ ಅನ್ಬೋದು. ಸೊ ನಾವ್ ಅನ್ಕೊಂಡಿರಂಗಲ್ಲ. ಸೊ ಬಿಕಾಸ್ ಯಾಕಪ್ಪ ಅಂದ್ರೆ, ಸೊ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನ ಕಂಪ್ಲೀಟ್ ಆಗಿ ನಡೆಸ್ತಾ ಇರೋದು ಸೊ KPSC ಡಿಪಾರ್ಟ್ಮೆಂಟ್. ಈ KPSC ಡಿಪಾರ್ಟ್ಮೆಂಟ್ ನಡೆಸಿದ್ರು ಕೂಡ, ಆದ್ರೆ ಹುದ್ದೆ ಯಾವ್ದಕ್ಕೆ ಸಮನಾಗಿದೆ ಅಂದ್ರೆ ಗ್ರೂಪ್ ಸಿ ಹುದ್ದೆಗೆ ಸಮನಾಗಿದೆ. ಸೊ ಒಂದು ಗ್ರೂಪ್ ಸಿ ಹುದ್ದೆಗೆ ಸಮನಾಗಿದೆ. ಸೊ ಕಾಂಪಿಟೇಷನ್ ಕೂಡ ಹೈ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಪೋರ್ಷನ್ ಕವರ್ ಮಾಡಬೇಕಾಗಿರುತ್ತೆ, ಇನ್ ಡೆಪ್ತ್ ಆಗಿನೇ ತಿಳ್ಕೊಬೇಕಾಗಿರುತ್ತೆ. ಸೊ ಹಾಗಾಗಿ ಗ್ರೂಪ್ ಸಿ ಪೇಪರ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಪ್ರಿಲಿಮ್ಸ್ KS ಗೆ. ಹೌದಾ, ಸೊ ಮ್ಯಾಕ್ಸಿಮಮ್ ಆನ್ ಅಂಡ್ ಎವರೇಜ್ ಅಂತ ಬಂದ್ರು ಕೂಡ KS ಪ್ರಿಲಿಮ್ಸ್ ಪೇಪರ್ಗೆ ಒಂದು ಈಕ್ವಲ್ ಅನ್ಬೋದು, ಆ ರೀತಿಲಿ ಇರುತ್ತೆ. ಸೊ ಇನ್ನು ನಿರ್ದಿಷ್ಟವಾದ ಸಿಲೆಬಸ್ ನ KPSC ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟರು ಕೂಡ ಕೆಲವೊಂದೊಂದು ಕಡೆ ಏನಾಗ್ತದೆ, ಒಂದು ಡೆಪ್ತ್ ಕ್ವಶನ್ ಹೋಗಿರುತ್ತೆ. ಆ ಒಂದು ಡೆಪ್ತ್ ಕ್ವಶನ್ ಇಂದ ನಮ್ಮ ಸೆಲೆಕ್ಷನ್ ಲಿಸ್ಟ್ ಇಂದ ನಾವು ಹೊರಗುಳಿಬಾರ್ದಲ್ವೇ. ಸೊ ಅದೇ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಇನ್ ಡೆಪ್ತ್ ಆಗಿ ಸೊ ಜಿಯೋಗ್ರಫಿನ ನೋಡೋಣ. ಓಕೆನಾ, ಸೊ ಸಂಪೂರ್ಣವಾಗಿ ಯಾವುದು ಕೂಡ ಮೇಲ್ಮೇಲಂತ ಏನಿಲ್ಲ. ಸೊ ಇನ್ ಡೆಪ್ತ್ ಆಗಿ ಸೊ ನೋಡೋಣ. ಹಾಗಾದ್ರೆ ಸೊ ಫಸ್ಟ್ ಏನೇನ ಡಿಸ್ಕಷನ್ಸ್ ಮಾಡೋಣ ಸರ್, ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಏನೇನು ಡಿಸ್ಕಷನ್ಸ್ ಮಾಡೋಣ. ಸೊ ಮೊದಲನೇದಾಗಿ ತಿಳ್ಕೊಳ್ಳಿ, ಸೊ ಜಿಯೋಗ್ರಫಿ ಅಂದ್ರೆ ಏನು. ಹೌದಾ, ಜಿಯೋಗ್ರಫಿ ಅಂದ್ರೆ ಏನು? ಒಂದು ಅರ್ತ್ ಬಗ್ಗೆ ಸ್ಟಡಿ ಮಾಡೋದು. ಅರ್ತ್ ಬಗ್ಗೆ ಅಷ್ಟೇ ಕೇಳ್ತಾನ, ಬ್ರಹ್ಮಾಂಡದ ಬಗ್ಗೆ ಕೇಳಲ್ವಾ, ಸೋಲಾರ್ ಸಿಸ್ಟಮ್ ಬಗ್ಗೆ ಕೇಳಲ್ವಾ? ಕೇಳ್ತಾನೆ. ಸೊ ನೋಡಿ, ಕನೆಕ್ಷನ್ಸ್ ಬೈತಿರೋದ ಕನೆಕ್ಷನ್ಸ್ ಸಬ್ಜೆಕ್ಟ್ ನ ಓದೋದ್ರಿಂದ ಬಹಳ ಚೆನ್ನಾಗಿ ನೆನಪಿರುತ್ತೆ. ಹೌದಾ, ನಾವು ಎಲ್ಲ ಓದ್ಕೊಂಡು ಬಂದಿರೋದು ಹಂಗೆ. ನೋಡಿ, ಸೊ ಭೂಮಿ ಬಗ್ಗೆ ಕೇಳ್ತಾನೆ, ಅದ್ರ ತಕ್ಕ ಭೂಮಿಯ ಸುತ್ತಮುತ್ತಲಿನ ಗ್ರಹಗಳ ಬಗ್ಗೆನೂ ಕೇಳಬಹುದು. ಹೌದಾ, ಸೊ ಆ ಸೌರಮಂಡಲದ ಬಗ್ಗೆ ಕೇಳ್ತಾನೆ, ಬ್ರಹ್ಮಾಂಡದ ಬಗ್ಗೆ ಕೇಳ್ತಾನೆ, ಗ್ಯಾಲಕ್ಸಿಗಳ ಬಗ್ಗೆ ಕೇಳ್ತಾನೆ. ಸೊ ಗ್ರೂಪ್ ಸಿ ಪೇಪರ್ ಅನ್ನೋದಾದ್ರೆ ಸೊ ಅಲ್ಲಿ ಇರ್ತಕ್ಕಂತ ಆ ಭೂಮಿಯ ಉಗಮನ ಬಗ್ಗೆನೂ ಕೇಳ್ಬೋದು. ಹೌದಾ, ಸೊ ಓಷನೋಗ್ರಫಿ ಆಗಿರ್ಬೋದು, ಕ್ಲೈಮಟಾಲಜಿ ಆಗಿರ್ಬೋದು, ಏನ್ ಬೇಕಾದ್ರೂ ಇನ್ ಡೆಪ್ತ್ ಅಲ್ಲಿ ಹೋಗ್ಬೋದು. ಸೊ ಸಿಲೆಬಸ್ ಪ್ರಕಾರ ಅಲ್ಲಿ ಏನ್ ಕೇಳಿದಾನೆ, ಸೊ ಇಂಡಿಯಾದ ಓವರ್ ವ್ಯೂ ಕೇಳಿದಾನೆ. ಸೊ ವೆಸ್ಟರ್ನ್ ಘಾಟ್ಸು, ಈಸ್ಟರ್ನ್ ಘಾಟ್ಸು, ಹಿಮಾಲಯ ಸೆಕ್ಷನ್ಸ್, ಹೌದಾ, ಅದನ್ನ ಕೇಳಿದಾನೆ. ಅದನ್ನ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನೋಡೋಣ. ಸೊ ನಾನು ಈ ಕಂಪ್ಲೀಟ್ ಜಿಯೋಗ್ರಫಿನೂ ಕೂಡ ಬೈತಿರೋದ PPT ಮುಖಾಂತರನೇ ಲ್ಯಾಪ್ಟಾಪ್ ಅಲ್ಲಿ ಮಾಡಿದ್ದೆ. ವಿಂಡೋಸ್ ಕರಪ್ಟ್ ಆಗಿರೋದ್ರಿಂದ ಸ್ವಲ್ಪ ಸಿಸ್ಟಮ್ ಅಲ್ಲಿ ಡ್ಯಾಮೇಜ್ ಆಗಿದೆ. ಸೊ ನಾನು ಇಂದೆಲ್ಲ ನಾಳೆ ಒಂದು ದಿನ ಮತ್ತೆ PPT ಮುಖಾಂತರ ಬಿಫೋರ್ ಎಕ್ಸಾಮಿನೇಷನ್ಸ್ ಗಿಂತ ಮುಂಚೆ ಕಂಪ್ಲೀಟ್ ಆಗಿ ಹೇಳ್ತಿದ್ದೀನಲ್ವಾ. ಸೊ ಸಂಪೂರ್ಣ ಮ್ಯಾಥ್ಸ್ ಅಂಡ್ ಸಂಪೂರ್ಣ ಜಿಯೋಗ್ರಫಿ, ಸಂಪೂರ್ಣ ಕಾನ್ಸ್ಟಿಟ್ಯೂಷನ್ಸ್ ಮುಗಿಸ್ಕೊಡೋ ಜವಾಬ್ದಾರಿ ನನ್. ಸೊ ನನ್ನ ಮೇಲೆ ನಂಬಿಕೆ ಇಡಿ. ಕ್ಲಾಸಸ್ ಒನ್ ಡೇ ಹಿಂದೆ ಮುಂದೆ ಆಗ್ಬಹುದೇ ಹೊರತು ಯಾವುದೇ ಕಾರಣಕ್ಕೂ ಬಿಫೋರ್ ಯುವರ್ ಎಕ್ಸಾಮಿನೇಷನ್ಸ್ ಕಂಪ್ಲೀಟ್ ಒಂದ್ಸರಿ ನಿಮಗೆ 5 ರಿಂದ 6 ಅವರ್ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ರಿವಿಷನ್ ಕೊಡ್ತೀನಿ, ಸಿಲೆಬಸ್ ಮುಗಿಸಿ. ತದನಂತರ ಕಂಪ್ಲೀಟ್ ಜಿಯೋಗ್ರಫಿ ಒಂದ್ಸರಿ ರಿವಿಷನ್ ಕೊಡ್ತೀನಿ. ಸೊ ಕಂಪ್ಲೀಟ್ ಮಾರ್ಕ್ಸ್ ಅಂತೂ ಕೇಳಂಗೆ ಇಲ್ಲ. ಸೊ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀವಿ. ಓಕೆನಾ. ಸೊ ಹಾಗಾದ್ರೆ ಸೊ ಈಗ ನಾವು ಜಿಯೋಗ್ರಫಿ ಬಗ್ಗೆ ನೋಡೋಣ. ಸೊ ಹಾಗಾದ್ರೆ ವಾಟ್ ಇಸ್ ಮೀನ್ ಬೈ ದ ಜಿಯೋಗ್ರಫಿ, ಹೌದಲ್ವೇ? ಸೊ ಜಿಯೋಗ್ರಫಿ ಅಂದ್ರೆ ಕನ್ನಡದಾಗ ಭೂಗೋಳಶಾಸ್ತ್ರ ಅಂತ ಕರಿತೀವಿ, ಹೌದಲ್ರಿ? ಸೊ ಕನ್ನಡದಲ್ಲಿ ಕೆಲವೊಂದೊಂದು ಪದಗಳು ಇಂಗ್ಲಿಷ್ ಅಲ್ಲೇ ಬರ್ದಿದ್ದೀನಿ. ಸೊ ಬಿಕಾಸ್ ಏನಾಗುತ್ತಪ್ಪ ಅಂದ್ರೆ, ಜಿಯೋಗ್ರಫಿ ಇಸ್ ಮದರ್ ಆಫ್ ಆಲ್ ಸೈನ್ಸ್. ಸೊ ಹೌದಾ, ಸೈನ್ಸ್ಗೆ ಒಂಥರ ಮದರ್ ಇದ್ದಂಗೆ. ಸೊ ಎಲ್ಲಾ ಸೈನ್ಸ್ಗಳಿಗೂ ಡೆಪ್ತ್ ಆಗಿರುತ್ತೆ. ಹೌದಾ, ಸೊ ಮೇಲ್ ಫೌಂಡೇಶನ್
ನಮ್ ಜಿಯೋಗ್ರಫಿ ಆಗಿರುತ್ತೆ. ಹಾಗಾದ್ರೆ ಜಿಯೋಗ್ರಫಿ ಅಂದ್ರೆ ಏನಪ್ಪಾ, ಇದನ್ನ ಖಗೋಳಶಾಸ್ತ್ರ, ಅದು ಸಾರಿ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಭೂಮಿಯ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಏನಂತೀವಿ ನಾವು, ಭೂಗೋಳಶಾಸ್ತ್ರ ಅಂತ. ಇಟ್ಸ್ ಅ ಸ್ಟಡಿ ಆಫ್ ಅರ್ತ್ ಬಗ್ಗೆ, ಹೌದಾ, ಭೂಮಿಯ ಬಗ್ಗೆ ಸ್ಟಡಿ ಮಾಡೋದನ್ನ, ಭೂಮಿಯ ಒಳಗಡೆ ಪಾರ್ಟ್ಗಳನ್ನ ಸ್ಟಡಿ ಮಾಡೋದನ್ನ ಇಂಟೀರಿಯರ್ ಪಾರ್ಟ್ ಆಫ್ ದ ಅರ್ತ್ ಅಂತ ಕರಿತೀವಿ, ಹೌದಾ. ಸೊ ಭೂಮಿಯ ಒಳಗಡೆ ಬೈ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ, ಓಕೆನಾ. ಕೆಲವೊಂದೊಂದು ಪದಗಳು ಕನ್ನಡದಲ್ಲಿ ಹೇಳ್ತೀನಿ, ಕೆಲವೊಂದೊಂದು ಪದಗಳು ಇಂಗ್ಲಿಷ್ ಅಲ್ಲಿ. ಸೊ ಬೈ ಥ್ರೂ ದ ಕಮ್ಯುನಿಕೇಶನ್ಸ್ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಏನಾಗುತ್ತೆ, ಭೂಮಿಯ ಬಗ್ಗೆ ಸ್ಟಡಿ ಮಾಡೋದನ್ನ ನಾವೇನಂತೀವಿ, ಜಿಯೋಗ್ರಫಿ ಅಂತ ಕರಿತೀವಿ. ಹಾಗಾದ್ರೆ ಸೊ ಈಗ ಈ ಭೂಮಿಯ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಹಳೆ ಕಾಲದಲ್ಲಿ ವಿಚಾರ ಮಾಡಿದಾಗ ಎರಡು ತರ ವಿಚಾರಗಳು ಬರ್ತದೆ. ಸೊ ಕೆಲವೊಬ್ರು ಏನಂತಾರೆ, ಭೂಮಿಯ ಬಗ್ಗೆ ವಿಚಾರ ಮಾಡಿ, ಭೂಮಿಯ ಬಗ್ಗೆ ಸ್ಟಡಿ ಮಾಡಿ, ಭೂಮಿ ಹೆಂಗ್ ಹುಟ್ಕೊಂತು, ಹೌದಲ್ವೇ. ಸೊ ನೇರವಾಗಿ ನಮ್ಮ ಕರ್ನಾಟಕ ರಾಜ್ಯ ಹೆಂಗ್ ಹುಟ್ಕೊಂತು, ಅದರ ಸುತ್ತಮುತ್ತಲಿನ ಪ್ರದೇಶ ಹೆಂಗ್ ಹುಟ್ಕೊಂತು, ಸೊ ಭೂಮಿಯಲ್ಲಿ ವೆಸ್ಟರ್ನ್ ಘಾಟ್ಸ್ ಹೆಂಗ್ ಬಂತು, ಈಸ್ಟರ್ನ್ ಘಾಟ್ಸ್ ಹೆಂಗ್ ಬಂತು, ಹೌದಾ, ಪಶ್ಚಿಮ ಘಟ್ಟಗಳು ಹೆಂಗ್ ಬಂತು, ಮತ್ತೆ ಪೂರ್ವ ಘಟ್ಟಗಳು ಹೆಂಗ್ ಬಂದ್ವು, ಅದಲ್ಲದೆ ಹಿಮಾಲಯ ಪರ್ವತ ಶ್ರೇಣಿಗಳು ಹೆಂಗ್ ಫಾರ್ಮೇಶನ್ ಆಯ್ತು, ಇದ್ರಲ್ಲ ಎಲ್ಲಾನು ಇದರಲ್ಲೇ ಸ್ಟಡಿ ಮಾಡೋದು ಜಿಯೋಗ್ರಫಿಲಿ. ಹಾಗಾದ್ರೆ ಸೊ ಭೂಮಿಯ ಒಳಭಾಗವನ್ನ, ಭೂಮಿಯ ಮೇಲ್ಭಾಗವನ್ನ ಸ್ಟಡಿ ಮಾಡೋದೇ ಆದ್ರೆ ಈ ಭೂಮಿಯ ಉಗಮ ಹೆಂಗಾಯ್ತು ಅನ್ನೋದನ್ನ ಸ್ಟಡಿ ಮಾಡೋಣ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಈ ಭೂಮಿಯ ಉಗಮದ ಬಗ್ಗೆ ಸ್ಟಡಿ ಮಾಡುವಾಗ ಕೆಲವೊಂದಿಷ್ಟು ಸೈಂಟಿಸ್ಟ್ಗಳು ವಿಚಾರ ಮಾಡ್ತಿರ್ತಾರೆ, ಭೂಮಿಯ ಉಗಮದ ಬಗ್ಗೆ ವಿಚಾರ ಮಾಡಿ ಅಂತ ಅಂದಾಗ ಇನ್ನೂ ಕೆಲವೊಂದಿಷ್ಟು ಸೈಂಟಿಸ್ಟ್ಗಳೇ ವಿಚಾರ ಮಾಡ್ತಾರೆ, ಬೃಹತ್ತಾದ ಬ್ರಹ್ಮಾಂಡದ ಬಗ್ಗೆನೇ ತಿಳ್ಕೊಳ್ಳೋಣ, ಆ ಬ್ರಹ್ಮಾಂಡದ ಬಗ್ಗೆ ವಿಚಾರ ಮಾಡಿ ಬ್ರಹ್ಮಾಂಡದ ಫಾರ್ಮೇಶನ್ಸ್ ಹೆಂಗಾಯ್ತು, ಹೌದಾ. ಸೊ ಎಂಟೈರ್ ಈ ಸಿಸ್ಟಮ್ ಏನಿದೆಯಲ್ಲ, ಸೊ ಈ ಸಂಪೂರ್ಣವಾದ ಸಿಸ್ಟಮ್ ನಾವು ಸ್ಟಡಿ ಮಾಡೋದ್ರಿಂದ ನಮಗೆ ಅದರಲ್ಲಿ ಭೂಮಿ ಸಿಗುತ್ತೆ, ಸೋಲಾರ್ ಸಿಸ್ಟಮ್ ನ ಸ್ಟಡಿ ಮಾಡೋದ್ರಿಂದ ಸಿಗುತ್ತೆ. ಹಾಗಾದ್ರೆ ಸೂರ್ಯನ ಬಗ್ಗೆ ಸ್ಟಡಿ ಮಾಡೋಣ, ಸಂಪೂರ್ಣವಾಗಿ ಸ್ಟಡಿ ಮಾಡೋಣ ಅಂದಾಗ ಎರಡು ತರ ವಿಚಾರಗಳು ಬರ್ತವೆ. ಸೊ ಎರಡು ತರ ವಿಚಾರಗಳು ಬರ್ತವೆ, ಟೋಟಲ್ ನಮಗೆ 8 ಥಿಯರಿಗಳು ಬರ್ತವೆ. ಏನ್ ಬರ್ತದ್ರಿ, 2 ತರ ವಿಚಾರಗಳು, 8 ಥಿಯರಿಗಳು ಬರ್ತವೆ. ಈ ಸೈಂಟಿಸ್ಟ್ಗಳು ಇದರಲ್ಲಿ ಫಿಲಾಸಫರ್ಸ್ ಬರ್ತಾರೆ, ಖಗೋಳಶಾಸ್ತ್ರಜ್ಞರು ಬರ್ತಾರೆ, ಭೂಗೋಳ ತಜ್ಞರು ಬರ್ತಾರೆ, ಮ್ಯಾಥಮೆಟಿಷಿಯನ್ಸ್ ಬರ್ತಾರೆ, ಎಲ್ಲಾ ತರದವರು ಬರ್ತಾರೆ, ಹೌದಾ. ಸೊ ಹಾಗಾದ್ರೆ 8 ಥಿಯರಿಗಳಲ್ಲಿ 2 ಥಿಯರಿಗಳಾಗಿ ವಿಂಗಡಣೆ ಮಾಡ್ತೀವಿ, 2 ತರದ ಥಿಯರಿಗಳಾಗಿ. ಒಂದು ಅರ್ಲಿಯರ್ಸ್ ಥಿಯರಿ ಅಂತ ಕರಿತೀವಿ, ಹೌದಾ, ಅರ್ಲಿಯರ್ಸ್ ಥಿಯರಿ ಅಂತ ಕರಿತೀವಿ. ಇನ್ನೊಂದು ಮಾಡರ್ನ್ ಥಿಯರಿ ಅಂತ ಕರಿತೀವಿ. ಏನಂತ ಕರಿತೀವಿ, ಮಾಡರ್ನ್ ಥಿಯರಿ ಅಂಡ್ ಅರ್ಲಿಯರ್ ಥಿಯರಿ ಅಂತ ಕರಿತೀವಿ. ಸೊ ಈ ಮೊದಲ ಥಿಯರಿಗಳಿಗೂ ಮತ್ತು ಇತ್ತೀಚಿನ ಮಾಡರ್ನ್ ಥಿಯರಿಗಳಿಗೂ ಏನು ವ್ಯತ್ಯಾಸ ಅನ್ನೋದನ್ನ ನೋಡ್ತಾ ಬರೋಣ. ಹಾಗಾದ್ರೆ ಅರ್ಲಿಯರ್ಸ್ ಥಿಯರಿ ಏನ್ ಹೇಳಿತಪ್ಪ ಅಂದ್ರೆ, ಭೂಮಿಯ ಉಗಮದ ಬಗ್ಗೆ ಆಗಿರಬಹುದು, ಸೋಲಾರ್ ಸಿಸ್ಟಮ್ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ, ಸೊ ಮಾಡರ್ನ್ ಥಿಯರಿಗಳು ಏನ್ ಮಾಡ್ತಾ ಇದೆ, ಸಂಪೂರ್ಣವಾದ ಒಂದು ನಿರ್ದಿಷ್ಟವಾದ ಉತ್ತರವನ್ನ ಕೊಡ್ತದೆ. ಪ್ರತಿಯೊಂದಕ್ಕೂ, ಪ್ರತಿಯೊಂದು ಪ್ರಶ್ನೆಗಳಿಗೂ, ಭೂಮಿಯ ಉಗಮದ ಪ್ರತಿಯೊಂದು ಪ್ರಶ್ನೆಗಳಿಗೂ ಪ್ರತ್ಯೇಕವಾದ ಉತ್ತರವನ್ನ ಕೊಡ್ತದೆ ಯಾವುದು, ಮಾಡರ್ನ್ ಥಿಯರೀಸ್. ಹಾಗಾದ್ರೆ ಅರ್ಲಿಯರ್ಸ್ ಥಿಯರಿಲಿ ಏನಾಗ್ತದೆ, ಕಾಲ್ಪನಿಕವಾಗಿ ಜಸ್ಟ್ ಕಲ್ಪನೆ ಮಾಡಿಕೊಂಡು, ಅಸಂಪ್ಷನ್ ಮಾಡಿಕೊಂಡು, ಹೈಪೋಥೆಸಿಸ್ ಮುಖಾಂತರ, ಹೈಪೋಥೆಸಿಸ್ ಮೀನ್ಸ್ ಅಸಂಪ್ಷನ್, ಹೌದಾ, ಕಲ್ಪನೆಯ ಮುಖಾಂತರ ಉತ್ತರವನ್ನ ನೀಡ್ತಾ ಇರ್ತಾರೆ. ಭೂಮಿ ಹಿಂಗ್ ಉಟ್ಕೊಂಡಿರ್ಬೇಕು, ಹಿಂಗ ಆಗಿರ್ಬೇಕು, ಸೊ ಆ ಕಾಲದಲ್ಲಿ ಹಿಂಗಾಗಿರ್ಬೇಕು, ಸೊ ಸೋಲಾರ್ ಸಿಸ್ಟಮ್ ಅಲ್ಲಿ ಈ ಬದಲಾವಣೆ ಆಗಿರ್ಬೇಕು, ಭೂಮಿ ಗುಂಡಕ್ಕಾಗ್ಲಿಕ್ಕೆ ರೀಸನ್ ಇದೇ ಇರಬೇಕು, ಹಂಗೆ ಅಸಂಪ್ಷನ್ ಮಾಡ್ತಾರೆ ಅರ್ಲಿಯರ್ಸ್ ಥಿಯರಿಲಿ. ಆದ್ರೆ ಮಾಡರ್ನ್ ಥಿಯರಿಲಿ ಸಂಪೂರ್ಣವಾಗಿ ಭೂಮಿ ಯಾಕೆ ಹಿಂಗಿದೆ, ಯಾಕೆ ಸಮುದ್ರಗಳು ಹುಟ್ಕೊಂತು, ಎಲ್ಲಿ ನೀರು ಹುಟ್ಕೊಂತು, ಯಾವ ತರದಲ್ಲಿ ಇಂಟೀರಿಯರ್ ಪಾರ್ಟ್ ಅಲ್ಲಿ ಅರ್ತ್ ಕ್ವಿಕ್ ಯಾಕೆ ಆಗ್ಲಿಗತ್ತು, ಹೌದಾ, ಸಂಪೂರ್ಣವಾಗಿ ನಮಗೆ ಥಿಯರಿ ಸಿಗ್ತದೆ ಮಾಡರ್ನ್ ಥಿಯರಿ. ಹಾಗಾದ್ರೆ ಈ ಮಾಡರ್ನ್ ಥಿಯರಿಗೆ ಒಂದು ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ, ಮೋಸ್ಟ್ ಅಕ್ಸೆಪ್ಟಬಲ್ ಥಿಯರಿ, ಸೊ ಇಡೀ ಪ್ರಪಂಚವೇ ಒಪ್ಪಿಕೊಂಡಂತ ಥಿಯರಿ ಆಗಿರ್ತಕ್ಕಂಥದ್ದು ಬಿಗ್ ಬ್ಯಾಂಗ್ ಥಿಯರಿ. ಯಾವ್ದ್ರೆ, ಬಿಗ್ ಬ್ಯಾಂಗ್ ಥಿಯರಿ, ಹೌದಾ. ಒಂದ್ ಸೆಕೆಂಡ್ ರೆಕಾರ್ಡ್ ಆಗ್ತದೆ, ಅಲ್ಲಿ ನೋಡ್ತಿದ್ದೀನಿ. ಓಕೆ, ಆಗ್ತಾ ಇದೆ, ಓಕೆನಾ. ಮೋಸ್ಟ್ ಅಕ್ಸೆಪ್ಟಬಲ್ ಥಿಯರಿ, ಓಕೆ. ಮಾಡರ್ನ್ ಥಿಯರಿ ಅನ್ನಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಲೈಟ್ ಫ್ಲಾಶ್ ಆಗ್ತಿದೆಯಲ್ಲ ನಿಮ್ಗೆ, ಸೊ ಕ್ಯಾಮ್ರಾದಲ್ಲಿ ನಾನೇ ಹಿಂದ್ಗಡೆ ಬಂದು ನೋಡ್ಕೊಂಡೆ, ಓಕೆನಾ. ಇರ್ಲಿ, ಸೊ ಹೇಳ್ತೀನಿ ಏನಿದೆ ಅಂತ. ಇಲ್ಲಿ ಮಾಡರ್ನ್ ಅಂತ ಇದೆ, MODER, ಓಕೆನಾ. ಸೊ ಮಾಡರ್ನ್ ಥಿಯರೀಸ್. ಸೊ ಹಾಗಾದ್ರೆ ಈ 8 ಥಿಯರಿಗಳು ಯಾವ್ಯಾವ ಸರ ಅಂತ ಬಂದಾಗ, 8 ಥಿಯರಿಗಳಲ್ಲಿ ವಿಚಾರ ಅಂತ ಬಂದ್ರೆ, ಮೊದಲನೇದಾಗಿ ಗ್ಯಾಸಿಯಸ್ ಹೈಪೋಥೆಸಿಸ್ ಥಿಯರಿ ಆಫ್ ಎಮುನಲ್ ಕಾಂಟ್ ಅಂತ. ಸೊ ಸೈಂಟಿಸ್ಟ್ ಬಂದ್ಬಿಟ್ಟು ಜರ್ಮನ್ ಫಿಲಾಸಫರ್ ಆಗಿರ್ತಾರೆ ಇವರು, ಎಮುನಲ್ ಕಾಂಟ್ ಅಂತ. ಸೊ ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡ್ತಾ ಪ್ರತಿಯೊಂದನ್ನು ವಿಚಾರ ಮಾಡೋಣ, ಯಾಕೆ 8 ಥಿಯರಿಗಳು ಬರಕ್ಕೆ ರೀಸನ್ ಆಯ್ತು. ಸೊ 1ನೇ ಥಿಯರಿ ಕೊಟ್ಟರು, 1ನೇ ಥಿಯರಿ ಮೀನ್ಸ್ ಅದೊಂದು ಪ್ರಸ್ತಾವನೆ ನೀಡ್ತಾರೆ. ಸೊ ಆ ಭೂಮಿಯ ಉಗಮದ ಬಗ್ಗೆ, ಸೌರಮಂಡಲದ ಸಿಸ್ಟಮ್ ಬಗ್ಗೆ, ಭೂಮಿ ಹೆಂಗ್ ಉಟ್ಕೊಂತು ಅನ್ನೋದ್ರ ಬಗ್ಗೆ ಒಂದು ವಿಚಾರಣೆ ಮಾಡಿ ಒಂದು ನಿರ್ದಿಷ್ಟವಾದ ನಿಖರ ದಾಖಲೆಗಳನ್ನು ಕೊಟ್ಟಾಗ ಯಾಕೆ ಫೇಲ್ ಆಗುತ್ತೆ, ಒಂದು ಥಿಯರಿ ಫೇಲ್ ಆಗುತ್ತೆ, ಆ ಥಿಯರಿ ಫೇಲ್ ಆದ್ಮೇಲೆ ಮತ್ತೊಬ್ರು ಬರ್ತಾರೆ, ಇದು ಹಂಗಲ್ಲ ಹಿಂಗಾಗಿದೆ ಅಂತ ಹೇಳ್ತಾರೆ. ಸೊ ಕಾರಣಾಂತರಗಳಿಂದ ಇದು ಕೂಡ ಫೇಲ್ ಆಗುತ್ತೆ, ಇದು ಅಕ್ಸೆಪ್ಟ್ ಆಗುತ್ತೆ, ಮತ್ತೆ ಕಾಲಾಂತರದಲ್ಲಿ ಇದು ಫೇಲ್ ಆಗುತ್ತೆ, ಇದು ಫೇಲ್ ಆಗುತ್ತೆ, ಇಲ್ಲೂ ಫೇಲ್ ಆಗುತ್ತೆ. ಆಮೇಲೆ ಸಂಪೂರ್ಣವಾಗಿ ಸಮಸ್ತ ಎಲ್ಲಾ ದೇಶದ ವಿಜ್ಞಾನಿಗಳು, ಎಲ್ಲಾ ಖಗೋಳಶಾಸ್ತ್ರಜ್ಞರು, ಜಿಯೋಗ್ರಫಿಯರ್ಸ್ ಎಲ್ಲರೂ ಒಪ್ಕೊಳ್ಳೋದು ಮೋಸ್ಟ್ ಅಕ್ಸೆಪ್ಟಬಲ್ ಥಿಯರಿ ಆಗಿ ಬಿಗ್ ಬ್ಯಾಂಗ್ ಥಿಯರಿ.
ಹಾಗಾದ್ರೆ ಮೊದಲನೇ ಥಿಯರಿ ಬಂದ್ಬಿಟ್ಟು ಗ್ಯಾಸಿಯಸ್ ಹೈಪೋಥಿಸಿಸ್ ಥಿಯರಿ ಆಫ್ ಅಮ್ಯುನಲ್ ಕಾಂಟ್ ಅಂತ, ಅದನ್ನ ಕನ್ನಡದಲ್ಲಿ ಅನಿಲ ರಾಶಿಯ ಕಲ್ಪನೆ ಅಂತ ಕರಿತೀವಿ. ಸೊ ಹೈಪೋಥಿಸಿಸ್ ಮೀನ್ಸ್ ಅಸಂಪ್ಷನ್ ಅಷ್ಟೇ, ಓಕೆನಾ. ಸೊ ನೆಕ್ಸ್ಟ್ ನೆಬುಲರ್ ಹೈಪೋಥಿಸಿಸ್ ಥಿಯರಿ ಆಫ್ ಲ್ಯಾಪ್ಲಾಸ್ ಅಂತ. ಸೊ ಇವರು ಫ್ರೆಂಚ್ ಮ್ಯಾಥಮೆಟಿಷಿಯನ್ಸ್ ಆಗಿರ್ತಾರೆ. ಲ್ಯಾಪ್ಲಾಸ್ ಥಿಯರಿ ಅಂತ ಗಣಿತದಲ್ಲೆಲ್ಲ ಬರುತ್ತಲ್ಲ, ಅವರೇ ಇವರು, ಹೌದಾ. ಲ್ಯಾಪ್ಲಾಸ್ ಅದು ಆ ಗಣಿತದಲ್ಲಿ ಬರ್ತಾರೆ ಅವರು, ಹೌದಾ. ಸೊ ಇವರು ಲ್ಯಾಪ್ಲಾಸ್ ಆಗಿರ್ತಾರೆ. 1796 ಕೊಡ್ತಾರೆ. ಇದನ್ನ ಕನ್ನಡದಲ್ಲಿ ನಿಹಾರಿಕಾ ಕಲ್ಪನೆಗಳು ಅಂತ ಹೇಳ್ತೀವಿ. ಏನಂತೀವಿ? ನಿಹಾರಿಕಾ ಕಲ್ಪನೆಗಳು. ಸೊ ನೆಕ್ಸ್ಟ್ ಪ್ಲಾನೆಟೇಶನಲ್ ಹೈಪೋಥಿಸಿಸ್ ಥಿಯರಿ ಆಫ್ ಚಂಬರ್ಲಿನ್ ಅಂತ. ಸೊ ಇಲ್ಲಿ ಟಿ ಸಿ ಚಂಬರ್ಲಿನ್ ಮತ್ತೆ ಮೌಲ್ಟನ್ ಅಂತ ಬರ್ತಾರೆ, ರೇ ಮೌಲ್ಟನ್ ಅಂತ. ಸೊ ಇವರಿಬ್ರು ಸೈಂಟಿಸ್ಟ್ಗಳ ವಿಚಾರಣೆಯಲ್ಲಿ ಮೂರನೇ ಥಿಯರಿಗಳೇ ಗ್ರಹ ಕಣಗಳ ಕಲ್ಪನೆ ಅಂತ ಬರುತ್ತೆ. ನಾಲ್ಕನೇದಾಗಿ ಜೀನ್ ಅಂಡ್ ಜೆಫ್ರಿಸ್ ಟೈಡಲ್ ಥಿಯರಿ ಅಥವಾ ಗ್ರಾವಿಟೇಷನಲ್ ಥಿಯರಿ ಅಂತಾನು ಕರಿತೀವಿ, ಉಬ್ಬರವಿಳಿತದ ಕಲ್ಪನೆ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಇನ್ನು ನಾಲ್ಕನೇದಾಗಿ ರಶಲ್ಸ್ ಬೈನರಿ ಸ್ಟಾರ್ ಹೈಪೋಥಿಸಿಸ್ ಥಿಯರಿ. ಸೊ ಆರನೇದಾಗಿ ಹೋಲ್ಸ್ ಸೂಪರ್ನೋವಾ ಹೈಪೋಥಿಸಿಸ್ ಥಿಯರಿ. ಸೊ ಏಳನೇದಾಗಿ ಸ್ಮಿತ್ ಇಂಟರ್ಸ್ಟೆಲ್ಲರ್ ಹೈಪೋಥಿಸಿಸ್ ಥಿಯರಿ. ಮತ್ತೆ ಕೊನೆಯದಾಗಿ ಬಿಗ್ ಬ್ಯಾಂಗ್ ಥಿಯರಿ. ಹಾಗಾದ್ರೆ ಈ 8 ಥಿಯರಿಗಳಲ್ಲಿ ಏನಾದ್ರೂ ಕ್ವಶನ್ಸ್ ಅರೈಸ್ ಆಗುತ್ತಾ ಸರ್? ಆಗುತ್ತೆ. ಸೊ ಯಾವುದೋ ಒಂದು ನಮ್ಮ UPSC ಎಕ್ಸಾಮ್ ಅಲ್ಲಿ ಒಂದು ನಾವು ಓದುವಾಗ, ಸೊ ನಾವು ಈಗಲೂ ಓದ್ತಾ ಇರೋದೆ, ನಾವು ಓದುವಾಗ ಅನ್ನೋಕೇನು ದೊಡ್ಡದಲ್ಲ. ಸೊ ನಾವು ಓದುವಾಗ ಒಂದು ಎಕ್ಸಾಮ್ ಪೇಪರ್ ಅಲ್ಲಿ ಒಂದು ಕಡೆ ಕೇಳಿದ್ರು, ಏನಂತ ಕೇಳಿದ್ರಪ್ಪ ಅಂದ್ರೆ, ಸೊ ಭೂಮಿಯ ಉಗಮದ ಸಂಪೂರ್ಣ 8 ಸಿದ್ಧಾಂತಗಳು, ಸೊ 8 ಅಂತ ಮೆನ್ಷನ್ ಮಾಡಲ್ಲ, ಭೂಮಿಯ ಉಗಮದ ಬಗ್ಗೆ ಎಲ್ಲಾ ಸಿದ್ಧಾಂತಗಳ ಬಗ್ಗೆ ವಿಚಾರಿಸಿ ಅಥವಾ ವಿವರಿಸಿ ಅಂತ ಕೊಡ್ತಾರೆ. ಸೊ ಯಾಕೆ ಕೆಲವೊಂದೊಂದ್ಸಲಿ ಏನ್ ಕೇಳ್ಬೋದು, ಗ್ಯಾಸಿಯಸ್ ಹೈಪೋಥಿಸಿಸ್ ಥಿಯರಿ ಸೊ ಯಾಕೆ ಫೇಲ್ ಆಗುತ್ತೆ, ಬಿಗ್ ಬ್ಯಾಂಗ್ ಥಿಯರಿ ಯಾಕೆ ಅಕ್ಸೆಪ್ಟಬಲ್ ಆಗುತ್ತೆ ಅನ್ನೋದನ್ನ ಕೇಳ್ಬೋದು, ಹೌದಾ. ಸೊ ಇದು ನಾಟ್ ಓನ್ಲಿ ದ ಸಿಂಗಲ್ ಒನ್ ಡೇ ಎಕ್ಸಾಮಿನೇಷನ್ ಪರ್ಪಸ್. ಸೊ ನಿಮಗೆ ಯಾವ್ದಾದ್ರು ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲಿ ನಿಮಗೆ ಬರೆಯೋ ಪೇಪರ್ಗಳಲ್ಲೂ ಇದ್ದಾಗಲೂ ಕೂಡ ಬರಿಬಹುದು. 8 ಥಿಯರಿಗಳನ್ನ ಬರಿಬಹುದು, ಅದರ ನಂತರ ಅವುಗಳನ್ನ ಎಕ್ಸ್ಪ್ಲನೇಷನ್ಸ್ ಮಾಡಬಹುದು. ಹಾಗಾದ್ರೆ ಒನ್ ಬೈ ಒನ್ ನೀಟಾಗಿ ನೋಡ್ತಾ ಹೋಗೋಣ, ಹೌದಾ. ಸೊ ಕ್ಲಾಸಸ್ ಲೆಂತಿ ಆಗುತ್ತೆ, ಏನು ಚಿಂತೆ ಮಾಡಬೇಡಿ. ಸೊ ಸಂಪೂರ್ಣವಾಗಿ ಸಿಲೆಬಸ್ ಮುಗಿಸ್ಕೊಡ್ತೀನಿ ಆದಷ್ಟು ಬೇಗ. ವಿತಿನ್ ಒಂದು 8 days ಅಲ್ಲಿ ನಾನು ಸಂಪೂರ್ಣವಾಗಿ ಜಿಯೋಗ್ರಫಿ ಮುಗಿಸ್ಬೇಕು ಅನ್ನೋದೇ ಇದೆ. ಸೊ 8 days ಅಂದ್ರೆ ಮೋರ್ ದನ್ ಒಂದು 20-25 ಕ್ಲಾಸಸ್ ಆಗ್ಬೋದು. ಸೊ ಹಾಗೆ ನಿರ್ದಿಷ್ಟವಾಗಿ ಓದಲಿಕ್ಕೆ ಅಂತ ಕುಂತ್ರೆ ನೀವು ಮನಸ್ಸು ಮಾಡಿದ್ರೆ ಒಂದು 5 ನಾನು 8 ದಿನದಲ್ಲಿ ಮುಗಿಸ್ತೀನಿ ಅಂದ್ರೆ ನೀವು 8 ದಿನದಲ್ಲಿ ಮುಗಿಸ್ಬೋದಪ್ಪ, ಹೌದಾ. ಸೊ ಏನ್ ಜಾಸ್ತಿ ಇರಲ್ಲ. ನಾನು ರಬ್ ಮಾಡು, ಅಳಕ್ಸು, ಬರಿ ಗಿರಿ ನಮ್ಮನು ಇರ್ತಾನೆ, ಓಕೆನಾ. ಸೊ ನೀವು ಕೂತ್ಕೊಂಡು ಓದಕ್ ಶುರು ಮಾಡಿದ್ರೆ ಮುಗಿತದೆ. ಹಾಗಾದ್ರೆ ಒನ್ ಬೈ ಒನ್ ನೋಡ್ತಾ ಬರೋಣ. ಸೊ ಅಳಕಿಸ್ಲಾ. ಸೊ ಒಂದ್ಸರಿ ಇಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಅಂತ ಇತ್ತು 8ನೇದು. ಸೊ ಒಂದ್ಸರಿ ಸ್ಕ್ರೀನ್ ಶಾಟ್ ಅವ್ರು ಹೊಡ್ಕೊಳ್ಳಿ, ಇಲ್ಲ ನೀಟಾಗಿ ಬರ್ಕೊಳ್ಳಿ, ಓಕೆನಾ. ಬೈದ್ರದ ಕ್ಲಾಸಸ್ ನ ನೀವು ನೀಟಾಗಿ ಬರ್ಕೊಳ್ಳಿ, ಸೊ ನಿಮಗೂ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಹಾಗಾದ್ರೆ ಒಂದೇದು ಪ್ಲಾನೆಟೇಶಿಯಲ್ ಥಿಯರಿ, ಯಾವುದು ನಮ್ಮ ಗ್ಯಾಸಿಯಸ್ ಹೈಪೋಥಿಸಿಸ್ ಥಿಯರಿ. ಬೋರ್ಡ್ ಎಷ್ಟೇ ನೀಟಾಗಿ ಅಳಗಿಸಿದ್ರು ಹಣೆ ಬರೋ ಏನಪ್ಪಾ ಅಂದ್ರೆ ಮತ್ತೆ ಕರ್ರಗೆ ಆಗ್ಬಿಡ್ತದೆ, ಓಕೆನಾ. ಸೊ ಇದಕ್ಕೇನ್ ಗತಿಯಪ್ಪ ಅಂದ್ರೆ ಬಟ್ಟೆನೇ ಗತಿ. ಸೊ ಯಾವುದೋ ಒಂದು ಹಳೆ ಬಟ್ಟೆ ಇಟ್ಟಿದ್ದೀನಿ ಆಲ್ರೆಡಿ ಮೊದಲೇ, ನೋಡಪ್ಪ. ಡಸ್ಟರ್ ಏನೋ ಹೊಸದೇ, ಬಟ್ ಈ ತರ ಕಾಣಿಸ್ತಿದೆ, ಏನು ಮಾಡಕ್ಕಾಗಲ್ಲ. ತರುವಾಗ ಬಹಳ ಚೆನ್ನಾಗಿ ಹೋಗ್ತಾ ಇತ್ತು, ಇತ್ತೀಚೆಗೆ ಹೋಗ್ತಾನೆ ಇಲ್ಲ ಇದು. ಓಕೆ, ಸೊ ಒಂದ್ಸರಿ ನೋಡ್ಲಾ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಿದೆ ಅಂತ. ಅಕ್ಷರಗಳು ಕಂಡ್ರೆ ಸಾಕು, ಕ್ಲಾಸ್ನ ರನ್ ಮಾಡೋಣ, ಓಕೆನಾ. ಓಕೆ, ಇರ್ಲಿ, ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ನೀವು ಎಲ್ಲ ಓದ್ತಾ ಕೂತ್ಕೊಂಡಿರ್ತೀರಲ್ವಾ. ಸೊ ಇರ್ಲಿ, ಹೋದಷ್ಟು ಹೋಯ್ತು, ಬಿಟ್ಟಷ್ಟು ಬಿಡ್ತು, ಕ್ಲಾಸಸ್ ಮಾತ್ರ ರನ್ ಮಾಡೋಣ. ಸೊ ಹಾಗಾದ್ರೆ ಏನ್ ಹೇಳುತ್ತೆ ಗ್ಯಾಸಿಯಸ್ ಹೈಪೋಥಿಸಿಸ್ ಥಿಯರಿ ಅನಿಲ ರಾಶಿಯ ಕಲ್ಪನೆಯಲ್ಲಿ ಅಂತ ಕರೆದಾಗ, ಸೊ ಏನ್ ಹೇಳ್ತಾನಪ್ಪ ಅಂದ್ರೆ ಗ್ಯಾಸಿಯಸ್ ಅಂದ್ರೆ ಏನ್ರಿ, ಅನಿಲಗಳು. ಹೈಪೋಥಿಸಿಸ್ ಅಂದ್ರೆ ಕಲ್ಪನೆ, ಅನಿಲಗಳ ರಾಶಿಯ ಕಲ್ಪನೆಯ ಬಗ್ಗೆ ಈ ಸಿದ್ಧಾಂತ ಇರೋದ್ರಿಂದಾಗಿ. ಸೊ ಬಿಫೋರ್ ಎಮ್ಯುನಲ್ ಕಾಂಟ್ ಅಂತ ಇವರು, ಹೌದಾ. ಸೊ ಸೈಂಟಿಸ್ಟ್ ಯಾರ್ರಿ, ಎಮ್ಯುನಲ್ ಕಾಂಟ್. ಇವ್ರದ್ದು ಅಳಕಿಸ್ಬಿಡ್ಲ ಸುಮ್ಮನೆ, ಇವ್ರ ಮಧ್ಯದಾಗ ಒಬ್ಬರು ಬಂದವರಲ್ಲ ನೆಬುಲರ್ ಹೈಪೋಥಿಸಿಸ್ ಅಂತ. ಹೋಗಿ ಸರ್, ಸ್ವಲ್ಪ ಹೊತ್ತು ಆಮೇಲೆ ಬರೋಣ. ಬಹಳ ಕರ್ರಗೇನಾದ್ರು ಕಾಣಿಸ್ತಿದ್ರೆ ಕಮೆಂಟ್ ಮಾಡ್ರಿ, ಓಕೆನಾ. ಆಫ್ಲೈನು ರೆಕಾರ್ಡ್ ಮಾಡಿ ಬಿಡ್ತಾ ಇರೋ ಕಾರಣ ನಿಮ್ಮ ಕಮೆಂಟ್ ಸೆಕ್ಷನ್ಸ್ ನೋಡೋಕ್ಕಾಗಲ್ಲ. ಸೊ ಏನೇ ಒಪಿನಿಯನ್ ಇದ್ರು, ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು, ಏನಾದರೂ ಬದಲಾವಣೆ ಮಾಡ್ಕೋಬೇಕಾಗಿದ್ರು ಕೂಡ ಕಮೆಂಟ್ಸ್ ಮಾಡಿ. ಬಂದಿದ್ದು ಬಾರೋ ಭಗವಂತ ಅಂದಂಗೆ ಏನ್ ಗೊತ್ತಾ, ಇದ್ದದ್ರಲ್ಲೇ ಸಾರ್ಸಕ್ ಹೋದ್ರೆ ಹಿಂಗೆ ಆಗೋದು.
ಸಿಸ್ಟಮ್ ಅಲ್ಲಿ ಹೆಂಗಂದ್ರೆ ಎಲ್ಲ PPTಗಳು ಬೇಕು, ಎಲ್ಲ ಡಿಜಿಟಲ್ ಬೋರ್ಡ್ ಬೇಕು, ಎಜುಕೇಶನ್ ಬೆಸ್ಟ್ ಆಗಿರ್ಬೇಕು, ಹಳೆ ಸೀನಿಯರ್ ಟೀಚರ್ಸ್ಗಳಿದ್ರೆ ಚಂದ. ಏನಂದ್ರೆ ಕಂಟೆಂಟ್ ನೋಡ್ರಿ, ಓಕೆನಾ, ಬಿಡಿ. ಅನಿಲ ರಾಶಿಯ ಬಗ್ಗೆ, ಸೊ ಗ್ಯಾಸಸ್ ಹೈಪೋಥಿಸಿಸ್ ಥಿಯರಿಯಲ್ಲಿ ಅನಿಲ ರಾಶಿಗಳ ಬಗ್ಗೆ ಎಮುನಲ್ ಕಾಂಟ್ ಅಂತ ಸೈಂಟಿಸ್ಟ್ ಬಂದ್ಬಿಟ್ಟು ಎಮುನಲ್ ಕಾಂಟ್ ಅಂತ ಬರ್ಕೊಳ್ಳಿ. ಎಮುನಲ್ ಕಾಂಟ್ ಅಂತ ಇವ್ರು ಬಂದ್ಬಿಟ್ಟು ಜರ್ಮನ್ ಅವರು, ಹೌದ್ರೆ ಜರ್ಮನ್ ಅವರು, ಕನ್ನಡದಾಗ ಬರ್ಕೊಳ್ರಿ. ಎಮುನಲ್ ಕಾಂಟ್ ಅಂತ ಜರ್ಮನ್ ದೇಶದವರು ಫಿಲಾಸಫರ್ಸ್ ಆಗಿರ್ತಾರೆ. ಸೊ ಈ ಫಿಲಾಸಫರ್ಸ್ ಏನ್ ಹೇಳ್ತಾರೆ, ಭೂಮಿಯ ಉಗಮದ ಬಗ್ಗೆ ಓದುವಾಗ, ಭೂಮಿಯ ಬಗ್ಗೆ ಉಗಮದ ಬಗ್ಗೆ ಹೇಳಿ ಅಂತಂದಾಗ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಸೊ ಇಡೀ ಭೂಮಿ ಈ ಬ್ರಹ್ಮಾಂಡದ ಬಗ್ಗೆ ವಿಚಾರಣೆ ಮಾಡೋ ಅಂತಂದಾಗ ಈ ಭೂಮಿಯ ಬಗ್ಗೆ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಭೂಮಿ ಏನಿತ್ತಲ್ಲ ಈ ಬ್ರಹ್ಮಾಂಡದ ಬಗ್ಗೆ ವಿಚಾರ ಮಾಡುವಾಗ ಭೂಮಿ ಅನ್ನೋದು ಹೆಂಗಿತ್ತಪ್ಪ ಅಂತಂದ್ರೆ, ಭೂಮಿ ಅನ್ನೋದು ಒಂದ್ ಸ್ವಲ್ಪ ಅಲಿಗೇಡಿ, ಭೂಮಿ ಅನ್ನೋದು ತಲೆ ಕೆಡಿಸ್ಕೊಬೇಡಿ. ಓಕೆ, ಈಗ ಈ ಬ್ರಹ್ಮಾಂಡದ ಬಗ್ಗೆ ವಿಚಾರ ಮಾಡೋಣ ಅಂತಂದಾಗ ಎಮುನಲ್ ಕಾಂಟ್ ಅವ್ರು ಏನ್ ಹೇಳ್ತಾರೆ, ಬ್ರಹ್ಮಾಂಡ ಹೆಂಗ್ ಫಾರ್ಮೇಶನ್ ಆಯ್ತು ಅಂತಂದ್ರೆ, ಎಮುನಲ್ ಕಾಂಟ್ ಅವ್ರು ಹೇಳ್ತಾರೆ, ನಾನಲ್ಲ. ಸೊ ಅವ್ರ ವಿಚಾರಗಳಲ್ಲಿ, ಸೊ ಎಮುನಲ್ ಕಾಂಟ್ ಹೇಳ್ತಾರೆ, ಬ್ರಹ್ಮಾಂಡ ಅನ್ನೋದು, ಸಂಪೂರ್ಣ ಬ್ರಹ್ಮಾಂಡ ಅನ್ನೋದು ಒಂದು ಧೂಳು ಮತ್ತು ಅನಿಲಗಳಿಂದ ಕೂಡಿತ್ತು ಅಂತ ಹೇಳ್ತಾರೆ. ಹೆಂಗ ಕೂಡಿತ್ತು, ಇಡೀ ಬ್ರಹ್ಮಾಂಡವು ಧೂಳು ಮತ್ತು ಅನಿಲಗಳಿಂದ ಕೂಡಿತ್ತು ಅಂತ ಹೇಳ್ತಾರೆ. ಯಾರು, ಎಮುನಲ್ ಕಾಂಟ್ ಅವರು. ಇಡೀ ಬ್ರಹ್ಮಾಂಡವು ಡಸ್ಟ್ ಪಾರ್ಟಿಕಲ್ಸ್ ಅಂಡ್ ಗ್ಯಾಸ್ ಇಂದ ತುಂಬಿಕೊಂಡಿತ್ತು. ಸೊ ಇಲ್ಲಿ ಧೂಳು ಮತ್ತು ಅನಿಲಗಳಿಂದ ಈ ಗ್ಯಾಸ್ ತುಂಬಿಕೊಂಡಿತ್ತು ಬ್ರಹ್ಮಾಂಡ. ಬಿಫೋರ್ ಅದು ಹೆಂಗಿತ್ತು ಏನಿತ್ತು ಅಂತ ಹೇಳಲ್ಲ ಅವರು. ಸೊ ಬ್ರಹ್ಮಾಂಡದಲ್ಲಿ ಮುಂಚೆನೆ ಒಂದಿತ್ತು, ಏನಿತ್ತಪ್ಪ ಅಂದ್ರೆ ಬ್ರಹ್ಮಾಂಡ ಸಂಪೂರ್ಣವಾಗಿ ಗ್ಯಾಸಿಯಸ್ ಪಾರ್ಟಿಕಲ್ಗಳಿಂದ ತುಂಬಿಕೊಂಡಿತ್ತು, ಧೂಳು ಮತ್ತು ಡಸ್ಟ್ ಕಣಗಳಿಂದ ತುಂಬಿಕೊಂಡಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಎಲ್ಲಿಂದ ಬಂತು, ಏನು ಬಂತು ಅಂತ ಏನು ಹೇಳಲ್ಲ. ಸೊ ಅವ್ರೇನ್ ಹೇಳ್ತಾರೆ, ಸೊ ತದನಂತರ ಇದು ಏನಾಗಿತ್ತಪ್ಪ ಅಂದ್ರೆ ಕೂಲ್ ಆಗಿತ್ತು ಅಂತ ಹೇಳ್ತಾರೆ. ಕೂಲ್ ಅಂದ್ರೆ ಏನ್ರಿ, ತಂಪಾಗಿತ್ತು ಅಂತ ಹೇಳ್ತಾರೆ. ಸೊ ತಂಪಾಗಿತ್ತು, ಇದು ಯಾವುದೇ ರೀತಿಯ ಮೋಷನ್ ಮಾಡ್ತಿರ್ಲಿಲ್ಲ. ಮೋಷನ್ ಅಂದ್ರೆ ಮೂವ್ ಮಾಡ್ತಿರ್ಲಿಲ್ಲ, ಅಳ್ಳಾಡ್ತಿರ್ಲಿಲ್ಲ, ಓಡಾಡ್ತಿರ್ಲಿಲ್ಲ, ಚಲನೆ ಮಾಡ್ತಿರ್ಲಿಲ್ಲ. ಆಡು ಭಾಷೆಯಲ್ಲಿ ಕಾನ್ಸೆಪ್ಟ್ ನ ತಿಳ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಪುಸ್ತಕದ ಭಾಷೆಯಲ್ಲಿ ನೀವು ಆನ್ಸರ್ನ ಬರೀ, ಡಿಸ್ಕ್ರಿಪ್ಟಿವ್ ಪೇಪರ್ ಇದ್ರೆ ಮಾತ್ರ. ಸೊ ಟಿಕ್ಕಣ್ ಇದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ಬರಿಬಹುದು, ಓಕೆನಾ. ಇಡೀ ಬ್ರಹ್ಮಾಂಡವು, ಇಡೀ ಸೋಲಾರ್ ಸಿಸ್ಟಮ್, ಇಡೀ ಬ್ರಹ್ಮಾಂಡ ಏನಾಗಿತ್ತು, ಒಂದು ಧೂಳು ಮತ್ತು ಅನಿಲ ಕಣಗಳಿಂದ ತುಂಬಿಕೊಂಡಿತ್ತು. ಅದು ಯಾವ ರೀತಿಯಾಗಿತ್ತಪ್ಪ ಅಂದ್ರೆ ಕೂಲ್ ಆಗಿತ್ತು, ಮೋಷನ್ಲೆಸ್, ಚಲನೆ ಇರಲಿಲ್ಲ ಅಂತ ಹೇಳ್ತಾರೆ. ತದನಂತರ ಏನಾಗ್ತದೆ, ಸೊ ಮುಂದೆ ಬರ್ತಾ ಬರ್ತಾ ಏನಾಗ್ತದೆ, ಈ ಅನಿಲ ಕಣಗಳು ಏನು ಒಂದಕ್ಕೊಂದು ಧೂಳಿನ ಕಣಗಳಿದ್ವಲ್ಲ, ಇವುಗಳ ನಡುವೆ ಸೊ ಏನಾಗ್ತದೆ, ಬೈ ಥ್ರೂ ದ ಗ್ರಾವಿಟೇಷನ್, ಬೈ ಥ್ರೂ ದ ಗುರುತ್ವಾಕರ್ಷಣ ಬಲದಿಂದ ಈ ಒಂದಕ್ಕೊಂದು ಕಣಗಳು ಅಂಟುಕೊಳ್ಳಿಕ್ಕೆ ಶುರು ಮಾಡ್ತಾವೆ. ಬೈ ಥ್ರೂ ದ ಕೊಲಿಜನ್ ಸ್ಟಾರ್ಟ್ ಆಗ್ತದೆ. ಅಂಟುಕೊಳ್ಳಿಕ್ಕೆ ಅಂದ್ರೆ ಒಂದಕ್ಕೊಂದು ಟಚ್ ಆಗ್ಲಿಕ್ಕೆ, ಸಮೀಪ ಬರ್ಲಿಕ್ಕೆ ನಿಂತ್ಕೊತಾವೆ. ಸೊ ಯಾವಾಗ ಇವುಗಳ ಮಧ್ಯೆ ಕೊಲಿಜನ್ ಸ್ಟಾರ್ಟ್ ಆಗುತ್ತೋ, ಸೊ ತದನಂತರ ಮೋಷನ್ ಇದ್ದಿದ್ದೇನಾಗ್ತದೆ, ಕೊಲಿಜನ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ. ಕೊಲಿಜನ್ ಸ್ಟಾರ್ಟ್ ಆಯ್ತು. ಸೊ ಇವಾಗ ಬೈ ಥ್ರೂ ದ ಕೊಲಿಜನ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ಒಂದಕ್ಕೊಂದು ಏನಾಗ್ತದೆ, ಸೊ ಒಂದಕ್ಕೊಂದು ಹತ್ರ ಬರ್ಲಿಕ್ಕೆ ಆಗ್ತದೆ ಅಂದ್ರೆ ಇಲ್ಲೇನಾಗ್ಲಿಗತ್ತು, ಮೂವಿಂಗ್ ಸ್ಟಾರ್ಟ್ ಆಯ್ತು. ಒಂದಕ್ಕೊಂದು ಪಾರ್ಟಿಕಲ್ಗಳು ಏನಾಗ್ಲಿಗತ್ತು, ಮೂವ್ ಆಗ್ಲಿಗತ್ತು ಅಂತ ಹೇಳ್ತಾರೆ. ಸೊ ಒಂದಕ್ಕೊಂದು ಪಾರ್ಟಿಕಲ್ಗಳು ಮೂವ್ ಆಗ್ತಾ ಇದಾವೆ, ಮೂವ್ ಆಗ್ತಾ ಇದೆ, ರಬ್ ಆಗ್ತಾ ಇದಾವೆ, ಘರ್ಷಣೆನೂ ಕೂಡ ಆಗ್ತಾ ಇದೆ. ಸೊ ಯಾವಾಗ ಒಂದಕ್ಕೊಂದು ಪಾರ್ಟಿಕಲ್ಗಳು ಕೊಲಿಜನ್ ಆಗ್ತಾವೋ, ತದನಂತರ ಅಲ್ಲಿ ಶುರು ಆಗ್ತದೆ ಫ್ರಿಕ್ಷನ್ ಅಂತ. ಫ್ರಿಕ್ಷನ್ ಮೀನ್ಸ್ ಘರ್ಷಣೆ ಅಂತ ಶುರು ಆಗ್ತದೆ. ಓಕೆ, ನಾ ಕನ್ನಡದಲ್ಲಿ ಬರ್ಕೊಳ್ಬೇಕಿದ್ರೆ, ಸೊ ಕೊಲಿಜನ್ ಸ್ಟಾರ್ಟ್ ಆಗ್ತದೆ, ಕೊಲಿಜನ್ ಆದ್ಮೇಲೆ ಫ್ರಿಕ್ಷನ್ ಸ್ಟಾರ್ಟ್ ಆಗ್ತದೆ. ಯಾವಾಗ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೋ, ಒಂದಕ್ಕೊಂದು ಪಾರ್ಟಿಕಲ್ಗಳು ರಬ್ ಆಗ್ಲಿಕ್ಕೆ ಶುರು ಮಾಡ್ತಾವೋ, ಪಾರ್ಟಿಕಲ್ ಮೀನ್ಸ್ ಅಣುಗಳು, ಕಣಗಳು, ಓಕೆನಾ. ಸೊ ಯಾವಾಗ ಪಾರ್ಟಿಕಲ್ಗಳು ರಬ್ ಆಗ್ಲಿಕ್ಕೆ ಶುರು ಮಾಡ್ತಾವೋ, ಘರ್ಷಣೆಗೆ ಶುರು ಆಗ್ತದೋ, ಅವಾಗ ಅಲ್ಲೇನಾಗ್ತದೆ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ, ಹೀಟ್ ಜನರೇಟ್ ಆಗ್ತದೆ. ಸೊ ಹೀಟ್ ಶುರು ಆಗ್ತದೆ. ಘರ್ಷಣೆ ಆಗ್ತಾ ಇದೆ ಅಂದ್ರೆ ಏನಾಗ್ತದೆ, ಅಲ್ಲಿ ಹಿಂಗೆ ಈ ತರ ರಬ್ ಆಗ್ತಿದೆ ಅಂದ್ರೆ ಏನಾಗ್ತದೆ, ಹೀಟ್ ಆಗುತ್ತೆ. ಹೀಟ್ ಶುರು ಆದ್ರೆ ಅಲ್ಲೇನಾಗ್ತದೆ, ಟೆಂಪರೇಚರ್ ಆಗುತ್ತೆ. ಅದೇ ಕಂಟಿನ್ಯೂಸ್ಲಿ ರಬ್ ಆಗ್ತಾ ಅದೇನಾಗ್ತದೆ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ. ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೋ, ಸೊ ಇಡೀ ಸಿಸ್ಟಮ್ ಮೂವ್ ಆಗ್ಲಿಕ್ಕೆ ಶುರು ಆಗ್ತದೆ. ಹೌದಾ? ಸೊ ನೋಡಿ, ಮೂವ್ ಆಗ್ತಾ ಇದಾವೆ ಪಾರ್ಟಿಕಲ್ಗಳು ಸಂಪೂರ್ಣವಾಗಿ. ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೋ, ಮೂವ್ ಜಾಸ್ತಿ ಆಗ್ಲಿಕ್ಕೆ ಶುರು ಮಾಡ್ತದೆ. ಯಾವಾಗ ಮೂವ್ ಅಂದ್ರೆ ಚಲನೆ ಜಾಸ್ತಿ ಆಗ್ತದೆ. ಯಾವಾಗ ಚಲನೆ ಜಾಸ್ತಿ ಆಗ್ತದೋ, ವೇಗವಾಗಿ ಆಗ್ತದೋ, ಚಲನೆ ಕೂಡ ಸಂಪೂರ್ಣವಾಗಿ ಫುಲ್ ಫಾಸ್ಟ್ ಆಗಿ ಆಗ್ತದೆ ಅಂತ ಹೇಳ್ತಾರೆ. ಹೌದಾ? ಸೊ ಇಲ್ಲಿವರೆಗೂ ಏನಾದ್ರೂ ಡೌಟಾ? ಸೊ ಮೊದಲೇನಾಗಿತ್ತು, ಇಡೀ ಬ್ರಹ್ಮಾಂಡ ಒಂದು ಧೂಳು ಮತ್ತು ಅನಿಲ ಕಣಗಳಿಂದ ತುಂಬಿಕೊಂಡಿತ್ತು. ಅದು ಯಾವುದೇ ಕಾರಣಕ್ಕೂ ಮೋಷನ್ಲೆಸ್ ಇತ್ತು. ಮೋಷನ್ಲೆಸ್ ಅಂದ್ರೆ ಚಲನೆ ಇರಲಿಲ್ಲ ಅದಕ್ಕೆ. ಹೌದಾ? ಚಲನೆ ಇರಲಿಲ್ಲ. ಸೊ ಇದನ್ನ ಚಲನೆ ಅಂತ ಬರ್ಕೊಳ್ಳಿ. ಚಲನೆ ಇರಲಿಲ್ಲ. ತದನಂತರ ಅಲ್ಲಿ ಏನಾಗ್ತಾ ಇತ್ತು, ಒಂದಕ್ಕೊಂದು ಪಾರ್ಟಿಕಲ್ಗಳು ಬೈ ಥ್ರೂ ದ ಗ್ರಾವಿಟೇಷನಲ್ ಫೋರ್ಸ್ ಇಂದ ಕೊಲಿಜನ್ ಆಗ್ಲಿಕ್ಕತ್ತು, ಗುರುತ್ವಾಕರ್ಷಣ ಬಲದಿಂದ ಸೇರ್ಪಡೆ ಆಗ್ಲಿಕ್ಕತ್ತು. ಆ ಸೇರ್ಪಡೆ ಆಗೋದ್ರಿಂದ ಅವುಗಳ ನಡುವೆ ಘರ್ಷಣೆ ಶುರು ಆಯ್ತು. ಯಾವಾಗ ಘರ್ಷಣೆ ಶುರು ಆಗುತ್ತೋ ಅಲ್ಲಿ ಹೀಟ್ ಜನರೇಟ್ ಆಗುತ್ತೆ. ಯಾವಾಗ ಹೀಟ್ ಜನರೇಟ್ ಆಗುತ್ತೋ ಅಲ್ಲಿ ಟೆಂಪರೇಚರ್
ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೋ ಆವಾಗ ಅವುಗಳ ರೊಟೇಷನ್ ಸ್ಪೀಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ರೊಟೇಷನ್ ಏನಾಯ್ತು, ಸ್ಪೀಡ್ ಆಯ್ತು. ಈ ಭೂಮಿ ಏನಿದೆಯಲ್ಲ, ಇಡೀ ಬ್ರಹ್ಮಾಂಡ ಏನಿದೆಯಲ್ಲ, ಈ ಧೂಳಿನ ಪಣಗಳು ಏನಿದೆಯಲ್ಲ, ಇದು ಹೀಟ್ ಜನರೇಟ್ ಆಗಿ, ಸೊ ಟೆಂಪರೇಚರ್ ಜಾಸ್ತಿ ಆಗಿ ಅವಾಗ ರೊಟೇಷನ್ ಏನ್ ಆಗ್ತಿತ್ತಲ್ಲ ಅದು ಫುಲ್ ಫಾಸ್ಟ್ ಆಗ್ಲಿಕ್ಕೆ ಶುರು ಮಾಡ್ತು ಅಂತ ಹೇಳ್ತಾರೆ. ಹೌದಾ? ನೋಡಿ, ಸೊ ಇಲ್ಲಿರತಕ್ಕಂಥ ಬ್ರಹ್ಮಾಂಡ ನೋಡಿ, ನಮ್ ಕೈಯಾಗೆ ಬ್ರಹ್ಮಾಂಡ ಬಂದ್ಬಿಟ್ಟದು. ಓಕೆನಾ? ಈ ಬ್ರಹ್ಮಾಂಡ ಏನಾಗ್ತದೆ, ಫುಲ್ ಫಾಸ್ಟ್ ಆಗಿ ಮೊದಲು ಏನಾಗ್ತಿತ್ತು, ಮೋಷನ್ಲೆಸ್ ಇತ್ತು. ಮೋಷನ್ಲೆಸ್ ಇದ್ದಿದ್ದು ಒಂದಕ್ಕೊಂದು ಕೊಲಿಜನ್ ಆಯ್ತು. ಕೊಲಿಜನ್ ಪಾರ್ಟಿಕಲ್ ಗಳಿಂದ ಏನಾಯ್ತು, ಹೀಟ್ ಜನರೇಟ್ ಆಯ್ತು. ಹೀಟ್ ನಿಂದಾಗಿ ಏನಾಯ್ತು, ಟೆಂಪರೇಚರ್ ಇನ್ಕ್ರೀಸ್ ಆಯ್ತು. ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೋ ಅವಾಗ ರೊಟೇಷನ್ ಫಾಸ್ಟ್ ಆಗ್ಲಿಕ್ಕೆ ಶುರು ಆಯ್ತು. ಸೊ ಯಾವಾಗ ಫಾಸ್ಟ್ 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 ಆಗಿ ರೊಟೇಷನ್ ಸ್ಟಾರ್ಟ್ ಆಯ್ತು, ಹೌದಾ? ಸೊ ಯಾವಾಗ ಪಾರ್ಟಿಕಲ್ಗಳು ಫುಲ್ ಫಾಸ್ಟ್ ಆಗಿ ರೊಟೇಷನ್ ಆಗ್ಲಿಗತ್ತೋ ಅವಾಗ ಅಲ್ಲೇನಾಗ್ತದೆ, ಸೊ ಈ ಪಾರ್ಟಿಕಲ್ಗಳು ಜಾಸ್ತಿ ರೊಟೇಟ್ ಆಗ್ಲಿಕ್ಕೆ ಶುರು ಮಾಡಿದಾಗ ಎಕ್ಸ್ಪ್ಯಾಂಡ್ ಆಯ್ತು ಅಂತ ಹೇಳ್ತಾರೆ. ಹೌದಾ? ಸೊ ಎಕ್ಸ್ಪ್ಯಾಂಡ್ ಮೀನ್ಸ್ ಭೂಮಿ, ಈ ಬ್ರಹ್ಮಾಂಡ ಏನಿದೆ, ಸಾರಿ ಭೂಮಿ ಅಂದ್ರೆ, ಸೊ ಈ ಬ್ರಹ್ಮಾಂಡ ಏನಾಯ್ತು, ಅಗಲ ಆಗ್ಲಿಕ್ಕೆ ನೋಡ್ತು, ದೊಡ್ಡದಾಗ್ಲಿಕ್ಕೆ ಶುರು ಆಯ್ತು. ಮೊದಲು ಇಷ್ಟಿತ್ತೋ ಗೊತ್ತಿಲ್ಲ, ಇಡೀ ಬ್ರಹ್ಮಾಂಡ ಏನಾಗ್ಲಿಕ್ಕೆ ಫುಲ್ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಶುರು ಆಯ್ತು. ಎಕ್ಸ್ಪ್ಯಾಂಡ್ ಅಂದ್ರೆ ಫುಲ್ ಆಗಲ್ಲ, ದೊಡ್ಡದಾಗ್ಲಿಕ್ಕೆ ಶುರು ಮಾಡ್ತು. ಯಾವಾಗ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಶುರು ಆಗುತ್ತೋ ಆವಾಗ ಅವ್ರದ್ದು ಸ್ಪೀಡ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಇದೇ ಅವ್ರು ಮಾಡಿದ ಫಾಲ್ಟ್. ಓಕೆನಾ? ಎಕ್ಸ್ಪ್ಯಾಂಡ್ ಆಗ್ತಾ ಇತ್ತು, ಸೊ ಸ್ಪೀಡ್ ಜಾಸ್ತಿ ಆಗ್ತಾ ಇತ್ತು. ಸೊ ಯಾವಾಗ ಸ್ಪೀಡ್ ಜಾಸ್ತಿ ಆಗ್ತಾ ಇತ್ತು ಕಂಟಿನ್ಯೂಸ್ಲಿ, ಸೊ ಇಲ್ಲಿ ಸೆಂಟ್ರಲ್ ಅಲ್ಲಿ ಏನ್ ಪಾರ್ಟ್ಸ್ ಇತ್ತು ಅದು ಏನಾಗ್ತಾ ಇತ್ತು, ಕಾಂಟ್ರಾಕ್ಟ್ ಆಗಿತ್ತು ಅಂದ್ರೆ ಒಂದು ಕೇಂದ್ರ ಏನಿತ್ತಲ್ಲ, ಈ ಕೇಂದ್ರಕ್ಕೆ ಕಂಪೇರ್ ಮಾಡಿದಾಗ ಹೊರಗಡೆ ಪಾರ್ಟ್ಗಳು ಎಕ್ಸ್ಪ್ಯಾಂಡ್ ಆಗ್ತಾ ಇತ್ತು ಬೈ ಥ್ರೂ ದ ರೊಟೇಷನ್, ತಿರುಗೋ ಸ್ಪೀಡ್ಗೆ. ಸೊ ಇಲ್ಲಿ ತಿರುಗೋ ಸ್ಪೀಡ್ಗೆ ಇಲ್ಲಿಂದ ಕೆಲವು ಪಾರ್ಟಿಕಲ್ಗಳು, ಅಣುಗಳು, ಕಣಗಳು ಭಾಗ ಹೊರಗಡೆ ಬಂತು. ಅವುಗಳು ಎಲ್ಲವೂ ಮುಂದೆ ಒಂದ್ಸಾರಿ ಸೊ ಕಲೆಕ್ಟ್ ಆಯ್ತು. ಇಲ್ಲಿನ ಪಾರ್ಟಿಕಲ್ಗಳು ಹೊರಗಡೆ ಬಂದಂತ ಅಣು ಕಣಗಳು ಒಂದಾದವು. ಸೊ ಒಂದಾಗಿ ಅವು 9 ಗ್ರಹಗಳಾದವು ಅಂತ ಹೇಳ್ತಾರೆ. ಸೊ 9 ಗ್ರಹಗಳಾದವು ಅಂತ ಹೇಳ್ತಾರೆ. ಯಾರು? ನೆಬುಲರ್, ಸಾರಿ ನಮ್ಮ ಎಮನುಯಲ್ ಕಾಂಟ್ ಅವರು. ಹೌದಾ? ಸೊ ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಸೊ ಮೊದಲು ಇಡೀ ಬ್ರಹ್ಮಾಂಡ ಏನಾಗಿತ್ತು, ಧೂಳು ಮತ್ತು ಅನಿಲಗಳಿಂದ ತುಂಬಿಕೊಂಡಿತ್ತು. ಅದು ಯಾವ ರೀತಿಯಲ್ಲಿ ಇತ್ತಪ್ಪ ಅಂದ್ರೆ ಮೋಷನ್ಲೆಸ್ ಇತ್ತು, ಚಲನೆನೇ ಇರಲಿಲ್ಲ, ಯಾವುದೇ ಕಾರಣಕ್ಕೂ ಚಲನೆನೇ ಇರಲಿಲ್ಲ ಅವುಗಳ ಮಧ್ಯೆ. ಸೊ ಇಡೀ ಬ್ರಹ್ಮಾಂಡ ಕೂಲ್ ಆಗಿತ್ತು, ತಣ್ಣಗಿತ್ತು, ತಂಪಾಗಿತ್ತು, ಮಜ್ಜಿಗೆ ತರ ಇತ್ತು. ಸೊ ಬಿಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಕೂಲ್ ಆಗಿತ್ತು, ಮೋಷನ್ಲೆಸ್ ಇತ್ತು, ಚಲನೆ ಇರಲಿಲ್ಲ. ತದನಂತರ ಇವುಗಳ ಮಧ್ಯೆ ಇದ್ದಕ್ಕಂತ ಪಾರ್ಟಿಕಲ್ಗಳು, ಅಣುಗಳು, ಕಣಗಳು, ಪಾರ್ಟಿಕಲ್ಸ್ ಏನ್ ಮಾಡಿದ್ವಪ್ಪ, ಒಂದಕ್ಕೊಂದು ಬೈ ಥ್ರೂ ದ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲದಿಂದ ಒಂದಕ್ಕೊಂದು ಕೊಲಿಜನ್ ಆಗ್ಲಿಕ್ಕೆ ಶುರು ಆಯ್ತು. ಯಾವಾಗ ಕೊಲಿಜನ್ ಶುರು ಆಯ್ತು, ಒಂದಕ್ಕೊಂದು ಅಂಟ್ಕೊಳ್ಳಕ್ಕೆ ಶುರು ಆದ್ವು, ಈ ಪಾರ್ಟಿಕಲ್ ಬಂದು ಅಂಟ್ಕೊಳ್ಳಕ್ಕೆ ಶುರು ಆಯ್ತು. ಸೊ ಇವುಗಳ ಮಧ್ಯೆ ಏನಾಗ್ತಾ ಇತ್ತು, ಸೊ ಫ್ರಿಕ್ಷನ್ ಆಗ್ತಾ ಇತ್ತು, ಒಂದಕ್ಕೊಂದು ಘರ್ಷಣೆ ಆಗ್ತಾ ಇತ್ತು. ಯಾವಾಗ ಘರ್ಷಣೆ ಆಗ್ತಾ ಇತ್ತು, ಆ ಪಾರ್ಟಿಕಲ್ಗಳ ಮಧ್ಯೆ ಹೀಟ್ ಜನರೇಟ್ ಆಯ್ತು. ಯಾವಾಗ ಹೀಟ್ ಜನರೇಟ್ ಆಯ್ತು, ಕೊಲಿಜನ್ ಜಾಸ್ತಿ ಆಗ್ಲಿಕ್ಕೆ ಬಂತು. ಪ್ರತಿಯೊಂದು ಅಣು ಕಣಗಳು ಹೊತ್ತಕ್ಕೊಂದು ಹತ್ಕೊಳ್ಳಿಕ್ಕೆ ಶುರು ಆಗುವ, ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಯ್ತು. ಯಾವಾಗ ಟೆಂಪರೇಚರ್ ಜಾಸ್ತಿ ಆಯ್ತು, ಟೆಂಪರೇಚರ್ ಮೀನ್ಸ್ ಉಷ್ಣ. ಓಕೆ, ಯಾವಾಗ ಟೆಂಪರೇಚರ್ ಜಾಸ್ತಿ ಆಯ್ತು ಅಲ್ಲಿ ರೊಟೇಷನ್ ಕೂಡ ಸ್ಪೀಡ್ ಆಯ್ತು ಅಂತ ಹೇಳ್ತಾರೆ. ಹೌದಾ? ರೊಟೇಷನ್ ತಿರುಗು ಮೊದಲೇ ಐತಲ್ಲ. ಸೊ ಇವಾಗ ನೋಡಿ, ಪಾರ್ಟಿಕಲ್ಗಳು ಮೂವ್ ಆಗ್ತಾ ಇದೆ ಅಂದ್ರೆ ಇದನ್ನು ಬ್ರಹ್ಮಾಂಡನು ಕೂಡ ಮೂವ್ ಆಗ್ತಾ ಇತ್ತು ಅಂತ ಹೇಳ್ತಾರೆ ಅವ್ರು. ಅದೇ, ಸೊ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ, ಬ್ರಹ್ಮಾಂಡನ ಮೂವ್ ಆಗ್ತಾ ಇದೆ. ಯಾವಾಗ ಫ್ರಿಕ್ಷನ್ ಜಾಸ್ತಿ ಆಗಿದೆ ಆವಾಗ ರೊಟೇಷನ್ ಕೂಡ ಸ್ಪೀಡ್ ಆಗ್ತಾ ಇದೆ. ಯಾವಾಗ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ, ಸೊ ತಿರುಗ್ತಾ ಇಡೀ ಬ್ರಹ್ಮಾಂಡ ಫುಲ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಈ ಎಕ್ಸ್ಪ್ಯಾಂಡ್ ಆಗೋ ಸ್ಪೀಡ್ಗೆ 9 ರಿಂಗ್ಗಳು ಹೊರಗೆ ಬಂದು ಅವ 9 ಗ್ರಹಗಳಾದವು ಅಂತ ಹೇಳ್ತಾರೆ. ಯಾರು? ನಮ್ಮ ಎಮನುಯಲ್ ಕಾಂಟ್ ಅವರು. ಹೌದಾ? ಎಮನುಯಲ್ ಕಾಂಟ್ ಜರ್ಮನ್ ಫಿಲಾಸಫರ್. ಸೊ ಈ 9 ಗ್ರಹಗಳು 1775 ಹೇಳಿದ್ದು. ಓಕೆನಾ? ಇಸ್ವಿ ಬಿಡಿ. ಸೊ ಇದು ಎಲ್ಲ ಹೇಳಿದ್ರು, ಇದು ಸಕ್ಸಸ್ ಅಂತ ಹೇಳಿದ್ರು. ತದನಂತರ ಇವರೆಲ್ಲ ಹೇಳಿದ್ನೆಲ್ಲ ಕೇಳಕ್ಕೆ ಎದುರುಗಡೆ ಒಂದಿಷ್ಟು ಸೈಂಟಿಸ್ಟ್ಗಳು ಕುಂತಿರ್ತಾರೆ, ಕೆಲವು ವಿಜ್ಞಾನಿಗಳು ಕುಂತಿರ್ತಾರೆ. ಈ ಥಿಯರಿನ ತಂದು ಎಲ್ಲಾ ಸೈಂಟಿಸ್ಟ್ಗಳ ಎದುರುಗಡೆ ಹಿಂಗ ತಗಳ್ರಿ ಅಂತ ಇಡ್ತಾರೆ. ಸೊ ಅವಾಗ ಎಲ್ಲಾ ವಿಜ್ಞಾನಿಗಳು ವಿಚಾರಣೆ ಮಾಡ್ತಾರೆ, ಆಲೋಚನೆ ಮಾಡ್ತಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಹೌದಾ, ಇದು ಹಿಂಗ್ ಹೌದಾ, ಇದು ಸತ್ಯನಾ, ಇದು ಹಂಗಾಗಿರ್ಬಹುದು ಅಂತ ವಿಚಾರಗಳು ಮಾಡಿದಾಗ ತದನಂತರ ಅದರ ಮೇಲೆ ಕ್ರಿಟಿಸಿಸಮ್ಸ್ ಬರ್ತಾವೆ. ಏನಂತೀವ್ರಿ? ವಿಚಾರಗಳು ಬರ್ತಾವೆ. ಹೌದಾ? ಕ್ರಿಟಿಸಿಸಮ್ಸ್ ಬರ್ತವೆ, ವಿಚಾರಗಳು ಬರ್ತವೆ, ಆಲೋಚನೆಗಳು ಮಾಡಿದಾಗ ಅದ್ರ ಮೇಲೆ ಡ್ರಾಬ್ಯಾಕ್ಸ್ ಗಳು ಬರ್ತವೆ, ಫಾಲ್ಟ್ಗಳು ಬರ್ತವೆ. ಸೊ ಏನೇನು ತಪ್ಪುಗಳಾಗಿದೆ, ಹಿಂಗಾಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂತ ಅಂದಾಗ ಏನ್ ಫಾಲ್ಟ್ ಆಗುತ್ತೆ ಅಪ್ಪ ಅಂದ್ರೆ, ಮೊದಲನೇದಾಗಿ ವಿಜ್ಞಾನಿಗಳು ಅವರಿಗೆ ಕೇಳ್ತಾರೆ,
ಎಮುನಲ್ ಕಾಂಟ್ ಅವರೇ, ಸೊ ಏನು ಆಲೋಚನೆಗಳು ಬಂದಾಗ, ಆಲೋಚನೆಯಲ್ಲಿ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಅವ್ರಿಗೆ ಏನ್ ಕೇಳ್ತಾರಪ್ಪ ಅಂದ್ರೆ, ಎಮುನಲ್ ಕಾಂಟ್ ಅವರೇ ನೀವೇನ್ ಹೇಳಿದ್ರಿ, ಈ ನಮ್ಮ ಬ್ರಹ್ಮಾಂಡ ಏನ್ ಬಂದಿದೆಯಲ್ಲ ಇದು ಸೊ ಒಂದು ಯಾವ್ದಪ್ಪ ಡಸ್ಟ್ ಪಾರ್ಟಿಕಲ್ ಮತ್ತು ಕೂಲ್ ಪಾರ್ಟಿಕಲ್ ಇಂದ ಇತ್ತು. ಸೊ ಇದನ್ನ ಬ್ರಹ್ಮಾಂಡನ ಅವ್ರು ಏನಂದಿದ್ರಪ್ಪ ಅಂದ್ರೆ ನೆಬುಲಾ ಅಂತ ಕರೆದಿದ್ರು. ನೆಬುಲಾ ಅಂತ ಕರೆದಿದ್ರು. ಬ್ರಹ್ಮಾಂಡಕ್ಕೆ ಏನಂತ ಕರೆದಿದ್ರು ಅವಾಗ? ನೆಬುಲಾ ಅಂತ ಕರೆದಿದ್ರು. ಬಿಡಿ, ಈ ನೆಬುಲಾ ಬಂತಲ್ಲ, ಸೊ ಇದು ಬಂತು ಅಂತ ಹೇಳಿದ್ರಲ್ಲ, ನೆಬುಲಾ ವೇರ್ ಇಟ್ ಕಮ್ಸ್ ಅಂತ ಕರೆದ್ರು. ನೆಬುಲಾ ಎಲ್ಲಿಂದ ಬಂತು ಅಂದಾಗ ಅವ್ರು ಎಲ್ಲಿಂದನೋ ಒಂದು ಬಂತ್ರಿ, ಅದು ಮೊದಲೇ ಇತ್ತು, ಮೊದಲೇ ಪ್ರೀ ಎಕ್ಸಿಸ್ಟ್ ಆಗಿತ್ತು, ಆ ಬ್ರಹ್ಮಾಂಡದಲ್ಲಿ ಮೊದಲೇ ಇತ್ತು ಅಂತ ಹೇಳಿರ್ತಾರೆ. ಯಾರು? ನೆಬುಲಾ. ನೆಬುಲಾದ ಬಗ್ಗೆ ಎಮುನಲ್ ಕಾಂಟ್ ಅವರು ಹೌದು ಸರಿ ಬಿಡ್ರಿ ಇದು ಮೊದಲೇ ಇತ್ತು ಅಂತ ಹೇಳಿದ್ರು. ಇದಕ್ಕೆ ಒಪ್ಪಿಗೆ ಕೊಟ್ರು. ಬ್ರಹ್ಮಾಂಡ ನಾವು ಇರ್ಲಿಲ್ಲ, ನೀವು ಇರ್ಲಿಲ್ಲ, ನಮ್ಮ ತಾತ ಮುತ್ತಾತ ಯಾರು ಇರ್ಲಿಲ್ಲ, ನೀವ್ ಹೇಳಿದ್ದೆ ಜೈ ಅಂತ ಹೇಳಿ ನೆಬುಲಾ ಇತ್ತು, ಅದು ಪ್ರೀ ಎಕ್ಸಿಸ್ಟ್ ಆಗಿತ್ತು, ಮೊದಲೇ ಇತ್ತು. ಎಲ್ಲಿಂದ ಬಂತು, ಹೆಂಗ್ ಬಂತು ಅದು ನನಗೆ ಗೊತ್ತಿಲ್ಲ, ಬಟ್ ಅದು ಹೆಂಗಿತ್ತು, ಕೂಲ್ ಮತ್ತೆ ಎಮೋಷನ್ಲೆಸ್ ಇತ್ತು ಅಂತ ಹೇಳಿದ್ರಲ್ವಾ. ಸೊ ಹಾಗಾದ್ರೆ ಕೂಲ್ ಮೋಷನ್ಲೆಸ್ ಇತ್ತು ನಿಜ, ಆದ್ರೆ ತದನಂತರ ಏನ್ ಮಾಡಿದ್ವು, ಮೋಷನ್ ಆದ್ವು, ಮೂವ್ ಆದ್ವು ಅಂತ ಹೇಳಿದ್ರಲ್ಲ. ಸೊ ಹಾಗಾದ್ರೆ ಎನಿ ಪಾರ್ಟಿಕಲ್ ಬೈ ಥ್ರೂ ದ ನ್ಯೂಟನ್ ಲಾ. ಹಾಗಾದ್ರೆ ನ್ಯೂಟನ್ ಲಾದ ಬಗ್ಗೆ, ನ್ಯೂಟನ್ ನಿಯಮಗಳು ಇದಾವಲ್ಲ, ನ್ಯೂಟನ್ ನಿಯಮದ ಪ್ರಕಾರ ಯಾವ ನಿಯಮ ಅಂತ ನೀವು ಹೇಳಿ, ಓಕೆನಾ? ನ್ಯೂಟನ್ ನಿಯಮದ ಪ್ರಕಾರ ಯಾವುದೋ ಒಂದು ಪಾರ್ಟಿಕಲ್ ಬಿಫೋರ್ ಅದು ಮೂವ್ ಆಗ್ತಾ ಇರಲ್ಲ, ಮೂವ್ ಅಂದ್ರೆ ಚಲನೆ ಮಾಡ್ತಾ ಇರಲ್ಲ, ಓಕೆನಾ? ಬಿಫೋರ್ ಮೂವ್ ಆಗಕ್ಕಿಂತ ಮುಂಚೆ ಅದು ಯಾವ ಸ್ಟೇಜ್ ಅಲ್ಲಿ ಇತ್ತೋ ಅದೇ ಸ್ಟೇಜ್ ಅಲ್ಲಿ ಇರ್ತದೆ, ಓಕೆನಾ? ಎನಿ ಆಬ್ಜೆಕ್ಟ್ ಟಿಲ್ ರೆಸ್ಟ್ ಅಂಟಿಲ್ ಟು ಅಪ್ಲೈ ದ ಎಕ್ಸ್ಟರ್ನಲ್ ಫೋರ್ಸ್ ಅಥವಾ ಅಂತ ಹೇಳ್ತೀವಿ, ಹೌದಾ? ನ್ಯೂಟನ್ ಲಾಗೆ, ಹೌದಾ? ಒಂದು ವಸ್ತು ತನ್ನ ಸ್ಥಿತಿ ಯಾವ ಸ್ಥಿತಿಯಲ್ಲಿ ಇತ್ತೋ ಅದೇ ಸ್ಥಿತಿಯಲ್ಲಿ ಇರುತ್ತೆ, ಅದಕ್ಕೆ ಎಕ್ಸ್ಟರ್ನಲ್ ಹೊರಗಡೆಯಿಂದ ಬೇರೆ ತರದ ಫೋರ್ಸ್ ಅಪ್ಲೈ ಮಾಡೋವರೆಗೂ ಅದು ಅಲ್ಲೇ ಇರ್ತದೆ ಅಂತ ನ್ಯೂಟನ್ ಲಾ ಹೇಳ್ತದೆ. ಹಾಗಾದ್ರೆ ಯಾವ ಲಾ ಅಂತ ನೀವು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ, ಓಕೆನಾ? ಸ್ಪೀಡ್ ಆಗ್ತಾ ಇದೆಯಾ, ಕಾನ್ಸೆಪ್ಟ್ ಏನಾದರೂ ಸ್ಪೀಡ್ ಆಗ್ತಾ ಇದ್ರೆ ಸ್ವಲ್ಪ ಸ್ಲೋ ಇಡಿ, ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ ಸರ್ ಸ್ಪೀಡ್ ಆಗ್ತಾ ಇದೆ ಅಂತ, ಓಕೆನಾ? ನೋಡಿ, ಸೊ ನ್ಯೂಟನ್ ಲಾದ ಬಗ್ಗೆ ಒಂದು ಹೇಳ್ತೀನಿ, ಇದನ್ನ ಕೇಳಿ. ಸೊ ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಇದು ಈ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ 10 ವರ್ಷ ಬಿಟ್ಟರು ಹಿಂಗೆ ಇರ್ತದೆ. ನನ್ನ ಕೈ ನೋಯ್ತಂದ್ರೆ ಕೆಳಗಿಳಿಸ್ಕತೀನಿ, ಇದು ನನಗೆ ಬಿಟ್ಟಿದ್ದು, ಓಕೆನಾ? ಸೊ ಇದು ಏನಿರುತ್ತಪ್ಪ ಅಂದ್ರೆ, ಒಂದು ಆಬ್ಜೆಕ್ಟ್ ಇಲ್ಲಿ ಇಟ್ಟಿದ್ದೀನಿ ಅಪ್ಪ ಅಂದ್ರೆ, ಇಲ್ಲೆಲ್ಲ ಇಲ್ಲಿಂದ್ರಲ್ಲ, ಓಕೆ, ಇಲ್ಲೇ ಇಟ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಒಂದು ಆಬ್ಜೆಕ್ಟ್ ನ ಇಲ್ಲಿ ಇಟ್ಟಿದ್ದೀನಿ ಅಂದ್ರೆ, ಸೊ ಇದು 5 ವರ್ಷ, 10 ವರ್ಷ, 15 ವರ್ಷ, 30 ವರ್ಷ, 35, 40 ಮುಂದೆ ಮಕ್ಕಳಾಗಿ ಅವ್ರ ಮಕ್ಳು ಬಂದ್ರು ಕೂಡ ಇದು ಇದೇ ಸ್ಟೇಜ್ ಅಲ್ಲಿ ಇರ್ತದೆ, ಕೈ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿದ್ರು, ಓಕೆನಾ? ಸೊ ಯಾವಾಗ ಇದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಕೊಟ್ಟು ಹಿಂಗೆ ಅಲ್ಲಾಡ್ಸಲ್ವೋ ಅಲ್ಲಿವರೆಗೂ ಹಿಂಗೆ ಇರ್ತದೆ. ಗಾಳಿ ಬಂತು ಅಲ್ಲಾಡ್ತಾ, ಅದ್ ನನಗೆ ಸಂಬಂಧ ಇಲ್ಲ ಅನ್ಬೇಡ್ರಿ, ಗಾಳಿ ಕೂಡ ಎಕ್ಸ್ಟರ್ನಲ್ ಫೋರ್ಸ್, ಓಕೆನಾ? ಸೊ ಹಾಗೆ, ಸೊ ಎಕ್ಸ್ಟರ್ನಲ್ ಫೋರ್ಸ್ ಕೊಟ್ಟು ಅಪ್ಲೈ ಮಾಡೋ ಅಲ್ಲಾಡೋವರೆಗೂ ಅದು ಹಂಗೆ ಇರ್ತದೆ. ಬಟ್ ಇಲ್ಲಿ ನೀವು ಮೋಷನ್ ಇತ್ತು, ಇಲ್ಲಿ ಮೋಷನ್ ಲೆಸ್ ಇತ್ತು, ಇಲ್ಲಿ ಮೋಷನ್ ಆಯ್ತು ಅಂತ ಹೇಳಿದ್ರಲ್ವ, ಹೆಂಗೆ ಅಲ್ಲಿ ಕೇಳಿದ್ರು. ಸೊ ಬಿಫೋರ್ ಮೋಷನ್ ಲೆಸ್ ಇತ್ತು, ತದನಂತರ ಮೋಷನ್ ಆಯ್ತಲ್ಲ ಅಂತಂದ್ರಲ್ಲ, ಸೊ ಇದು ಉತ್ತರ ಕೊಡಿ ಅಂದಾಗ ಡ್ರಾಬ್ಯಾಕ್ ಫೇಲ್ ನಿಂತ್ಕೊಂಡ್ರು. ತದನಂತರ ಸೊ ಏನಾಗ್ತದೆ, ಸೊ ನೀವೇನ್ ಕೊಟ್ರಲ್ಲ, ಟೆಂಪರೇಚರ್ ಇನ್ಕ್ರೀಸ್ ಆಯ್ತು, ರೊಟೇಷನ್ ಸ್ಪೀಡ್ ಆಯ್ತು, ಎಕ್ಸ್ಪ್ಯಾಂಡ್ ಆಯ್ತು. ರೊಟೇಷನ್ ಆದಂಗೆಲ್ಲ ಆ ರೊಟೇಷನ್ ಸ್ಪೀಡ್ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರಿ, ಹೌದಲ್ವಾ? ಎಮುನಲ್ ಕಾಂಟ್ ಅವ್ರು ಹೇಳಿದ್ದೇನು, ಸೊ ಯಾವಾಗ ರೊಟೇಷನ್ ಸ್ಪೀಡ್ ಆಗುತ್ತೋ, ರೊಟೇಷನ್ ಸ್ಪೀಡ್ ಆದಂಗೆ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತು, ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗಿ 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 ಭಯಂಕರ ಸ್ಪೀಡ್ ಆಗಿ ತಿರುಗ್ಲಿಕ್ಕೆ ಶುರು ಆಯ್ತು. ಆ ತಿರುಗುವಾಗ್ಲೇ 9 ಗ್ರಹಗಳು ಹೊರಗೆ ಬಂದ್ವು ಅಂತ ಹೇಳಿರ್ತಾರೆ. ಹಾಗಾದ್ರೆ ಸೊ ಯಾವುದೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬೈ ಥ್ರೂ ದ ಫಿಸಿಕ್ಸ್ ಕಾನ್ಸೆಪ್ಟ್, ಯಾವುದೋ ಅನ್ನಕ್ಕೆ ಹೋಗ್ಬಿಡಿ, ಬೈ ಥ್ರೂ ದ ಫಿಸಿಕ್ಸ್ ಕಾನ್ಸೆಪ್ಟ್ ಮುಖಾಂತರ ಅಂತ ಬಂದಾಗ, ಸೊ ಅಲ್ಲೇನಾಗ್ತದೆ, ಒಂದು ಆಬ್ಜೆಕ್ಟ್, ಒಂದು ವಸ್ತು ಎಕ್ಸ್ಪ್ಯಾಂಡ್ ಆಗಿ ಫುಲ್ ದೊಡ್ಡದಾಗಿ ಒಂದು ರೊಟೇಟ್ ಆಗ್ತಾ ಇದೆ ಅಂದ್ರೆ ಅದರದ್ದು ಸ್ಪೀಡು ಎಷ್ಟು ಜಾಸ್ತಿ ಆಗ್ತದೋ ರೊಟೇಷನ್ ಅಷ್ಟು ಸ್ಲೋ ಇರ್ತದೆ ಅಂತ, ಹೌದಾ? ನೋಡಿ, ಒಂದು ಸಣ್ಣದ ರಿಂಗ್, ಇಷ್ಟೊಂದು ರಿಂಗ್ ಇದೆ ಅಂತ ಅನ್ಕೊಳ್ಳಿ, ಇಷ್ಟೊಂದು ರಿಂಗ್ ಇದೆ, ಈ ರಿಂಗ್ ಅನ್ನ ತಿರುಗಿಸಕ್ಕೆ ಎಷ್ಟಪ್ಪ, ಹಿಂಗ್ ಸರ್ ಅಂತ ತಿರುಗಿಸಿದ್ರೆ ಎಷ್ಟು ಸ್ಪೀಡ್ ಇರ್ತದೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದೇ ರಿಂಗಿಗೆ ಅದೇ ಫೋರ್ಸ್ ನ ಅಪ್ಲೈ ಮಾಡಿ ಇಷ್ಟು ದೊಡ್ಡ ರಿಂಗ್ ತಿರುಗಿಸಿದ್ರೆ ರೊಟೇಷನ್ ಸ್ಪೀಡ್ ಆಗಿರುತ್ತಾ? ಇರುತ್ತಾ? ಕಮೆಂಟ್ ಮಾಡಿ, ಇರುತ್ತಾ? ಮಾಡ್ರಿ, ಕಮೆಂಟ್ ಮಾಡ್ರಿ, ಓಕೆನಾ? ಇಷ್ಟು ದೊಡ್ಡ ರಿಂಗ್ಗೆ ಸ್ವಲ್ಪ ಇಷ್ಟು ಸ್ಪೀಡ್ ನಲ್ಲಿ ರೊಟೇಟ್ ಮಾಡಿದ್ರೆ ರೊಟೇಷನ್ ಸ್ಪೀಡ್ ಇರುತ್ತಾ? ಇರಲ್ಲ, ಓಕೆನಾ? ರೊಟೇಷನ್ ಸ್ಪೀಡ್ ಇರಲ್ಲ. ಹಾಗಾದ್ರೆ ನೀವು ಹೆಂಗ ರೊಟೇಷನ್ ಸ್ಪೀಡ್ ಆಗುತ್ತೋ ಹಂಗೆ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಯ್ತು. ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆದ ಕಾರಣಕ್ಕೆ ಇಲ್ಲಿ 2 ಫೋರ್ಸ್ ಅಪ್ಲೈ ಆಗ್ತದೆ. ಒಂದು, ಹೊರಗಡೆ ಏನ್ ಆಬ್ಜೆಕ್ಟ್ ಗಳನ್ನ ಹೊರಗೆ ಎಸೀತದಲ್ವಾ, ಅದನ್ನ ನಾವೇನಂತೀವಿ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತೀವಿ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ, ಹೌದಾ? ಇಂಗ್ಲಿಷ್ ಅಲ್ಲಿ ಐತಿ, ಕನ್ನಡದಾಗ ಏನಂತೀವಿ ಅಂತ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ.
ಸೊ ಈ ಎಕ್ಸ್ಪೆಂಡ್ ಆಗಿ ಹೊರಗಡೆ ಭಾಗಗಳನ್ನ ಹೊರಗಡೆ ಕಡೆ ಏನ್ ಎಳಿತಿದೆಯಲ್ಲ, ಆ ಪವರ್, ಆ ಶಕ್ತಿನ ನಾವೇನಂತೀವಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತೀವಿ. ಈ ಕೇಂದ್ರದಲ್ಲಿ ಕಾಂಟ್ರಾಕ್ಟ್ ಆಗಿ ಒಂದು ಕೇಂದ್ರೀಕೃತವಾಗಿ ಶಕ್ತಿನ ರೊಟೇಟ್ ಮಾಡ್ತಿದ್ಯಲ್ಲ, ಅದನ್ನ ಸೆಂಟ್ರಿಪೀಟಲ್ ಅಂತ ಕರಿತೀವಿ. ಏನಂತೀವಿ? ಸೆಂಟ್ರಿಪೀಟಲ್. ಸೆಂಟ್ರಿಪಿಟಲ್ ಮತ್ತೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಈ ಸೆಂಟ್ರಿಪಿಟಲ್ ಫೋರ್ಸ್ ಗಳಿಗಿಂತಾನು ಕೇಂದ್ರದ ಫೋರ್ಸ್ಗಿಂತಾನು, ಕೇಂದ್ರದಲ್ಲಿರ್ತಕ್ಕಂಥ ಶಕ್ತಿಗಿಂತಾನು ಹೊರಗಡೆ ಶಕ್ತಿ ಜಾಸ್ತಿ ಆದಾಗ, ಸೆಂಟ್ರಿಫ್ಯೂಗಲ್ ಫೋರ್ಸ್ ನ ಶಕ್ತಿ ಜಾಸ್ತಿ ಆದಾಗ 9 ಭಾಗಗಳಾಗಿ ಹೊರಗಡೆ ಬಂತು. ಸೊ ಹಾಗಾಗಿ ನಿಮಗೆ 9 ಗ್ರಹಗಳಾದವು ಅಂತ ಹೇಳಿರ್ತಾರೆ. ಹಾಗಾದ್ರೆ ಸೊ ಸೆಂಟ್ರಿಫ್ಯೂಗಲ್ ಫೋರ್ಸ್ ಜಾಸ್ತಿ ಆಯ್ತು, ಸೊ ಆಂಗುಲರ್ ಮೂವ್ಮೆಂಟ್ ಜಾಸ್ತಿ ಆಯ್ತು ಅಂತ ಕರಿತೀವಿ. ಓಕೆನಾ? ಒಂದು ಫಿಸಿಕ್ಸ್ ಕಾನ್ಸೆಪ್ಟ್ ಇದೆ, ನೋಡ್ಕೊಳ್ಳಿ. ಸೊ ಏನಪ್ಪಾ ಅಂದ್ರೆ ಆಂಗುಲರ್ ಮೊಮೆಂಟಮ್ ಅಂತ ಕರಿತೀವಿ, ಹೌದಾ, ಫಿಸಿಕ್ಸ್ ಅಲ್ಲಿ. ಸೊ ಆಂಗುಲರ್ ಮೊಮೆಂಟಮ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಸೊ ಆಂಗುಲರ್ ಮೊಮೆಂಟಮ್ ಎಲ್ ಇಸ್ ಈಕ್ವಲ್ ಟು ಎಂ ಒಮೆಗಾ ಆರ್ ಸ್ಕ್ವಯರ್ ಅಂತ. ಇದು ಆಂಗುಲರ್ ಮೊಮೆಂಟಮ್ ಫಿಸಿಕ್ಸ್ ಕಾನ್ಸೆಪ್ಟ್. ಓಕೆನಾ? ಆಂಗುಲರ್ ಮೊಮೆಂಟಮ್ ಎಲ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಂಗುಲರ್ ವೆಲಾಸಿಟಿ ಇಂಟು ರೇಡಿಯಸ್ ಅಂತ ಕರಿತೀವಿ. ಜಾಸ್ತಿ ಫಿಸಿಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಾಗಾದ್ರೆ ಬೈ ಥ್ರೂ ದ ಫಿಸಿಕ್ಸ್ ಮುಖಾಂತರ ಈ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಈ ಥಿಯರಿ ಫೇಲ್ ಆಗ್ಬಿಡುತ್ತೆ. ಮೇನ್ ರೀಸನ್ ಇದು ಫೇಲ್ ಆಗ್ಲಿಕ್ಕೆ. ಹೌದಾ? ಏನಾಗ್ತದೆ ನೋಡಿ, ಆಂಗುಲರ್ ಮೊಮೆಂಟಮ್ ಎಲ್ ಇಸ್ ಈಕ್ವಲ್ ಟು, ಸೊ ಎಂ ಅಂದ್ರೆ ಅಂದ್ರೆ ಮಾಸ್, ಸೊ ವೆಲಾಸಿಟಿ ಇಂಟು ರೇಡಿಯಸ್ ಸ್ಕ್ವಯರ್. ನೋಡಿ, ಸೊ ಆಂಗುಲರ್ ವೆಲಾಸಿಟಿಗೆ ಇಲ್ಲೇನಿದೆ? ಮಾಸ್ ಇದೆ, ಹೌದಾ? ಮಾಸ್ ಇದೆ. ನಾವು ವೆಲಾಸಿಟಿ ಅಂದ್ರೆ ಸ್ಪೀಡ್ ತಿರುಗ್ತಾ ಇದೆ, ರೊಟೇಷನ್ ಸರ್ಕ್ಯುಲರ್ ಸ್ಟೇಜ್ ಅಲ್ಲಿ ಇದೆ. ಹಾಗಾದ್ರೆ ನಮಗ್ ಬೇಕಾಗಿರೋದೇನು? ವೆಲಾಸಿಟಿ. ಆಂಗುಲರ್ ವೆಲಾಸಿಟಿ ಒಮೆಗಾ ಈಸ್ ಈಕ್ವಲ್ ಟು ಎಲ್ ಇಂಟು ಡಿವೈಡೆಡ್ ಬೈ ಮಾಸ್ ಇಂಟು ರೇಡಿಯಸ್ ಸ್ಕ್ವಯರ್. ಹೌದಾ? ಇದೇ ಬರುತ್ತಾ? ಹಾಗಾದ್ರೆ ಇದು ಬೈ ಥ್ರೂ ದ ಡೆರಿವೇಶನ್ ಇದು ಕರೆಕ್ಟ್ ಹೌದು. ಆದ್ರೆ ನಿಮ್ಮ ಥಿಯರಿ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಯಾವಾಗ ರೊಟೇಷನ್ ಜಾಸ್ತಿ ಆಗ್ತಾ ಇದೆಯೋ, ಯಾವಾಗ ಸ್ಪೀಡ್ ಜಾಸ್ತಿ ಆಗ್ತಾ ಇದೆಯೋ, ಸ್ಪೀಡ್ ಜಾಸ್ತಿ ಆದಾಗ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ನಿಮ್ಮ ಬ್ರಹ್ಮಾಂಡ. ಏನಾಗ್ತಾ ಇದೆ? ಎಮುನಲ್ ಕಾಂಟ್ ಅವರ ಪ್ರಕಾರ ಯಾವಾಗ ಬ್ರಹ್ಮಾಂಡದ ರೊಟೇಷನ್ ಸ್ಪೀಡ್ ಆಗ್ತಾ ಇದೆಯೋ ಅವಾಗ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ದೊಡ್ಡದಾಗ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ಅದೇ ಫಿಸಿಕ್ಸ್ ಕಾನ್ಸೆಪ್ಟ್ ಗೆ ಅಪ್ಲೈ ಮಾಡಿದಾಗ ವೆಲಾಸಿಟಿ ವೇಗ ಜಾಸ್ತಿ ಆದಾಗ ಬ್ರಹ್ಮಾಂಡ ರೇಡಿಯಸ್ ಏನಾಗ್ತಾ ಇದೆ? ರೆಸಿಪ್ರೋಕಲ್ ಇದೆ. ರೆಸಿಪ್ರೋಕಲ್ ಇದೆ. ರೆಸಿಪ್ರೋಕಲ್ ಮೀನ್ಸ್, ಸೊ ಏನಂತೀವಿ? ಸೊ ಇದು ಜಾಸ್ತಿ ಆದ್ರೆ ಇದು ಕಮ್ಮಿ ಆಗ್ತಾ ಇದೆ, ಇದು ಕಮ್ಮಿ ಇದ್ರೆ ಇದು ಜಾಸ್ತಿ ಆಗ್ತಾ ಇದೆ ಅಂತ. ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂದ್ರೆ ಇದು ಜಾಸ್ತಿ ಇದನ್ನು ಜಾಸ್ತಿ. ಸೊ ರೆಸಿಪ್ರೋಕಲ್ ಅಂದ್ರೆ ಸೊ ಇದು ಜಾಸ್ತಿ ಇದು ಕಮ್ಮಿ, ಇದು ಜಾಸ್ತಿ ಇದು ಕಮ್ಮಿ. ಓಕೆನಾ? ಕೈಗೆ ಹಂಗ್ ಮಾಡ್ತೀನಿ ಅಂತ ನಗಬೇಡ್ರಿ, ಕಾನ್ಸೆಪ್ಟ್. ಓಕೆನಾ? ಸೊ ಆಂಗುಲರ್ ವೆಲಾಸಿಟಿಗೆ ಕಂಪೇರ್ ಮಾಡಿದಾಗ ಸೊ ರೇಡಿಯಸ್ ಆಫ್ ದ ಏನದು? ಬ್ರಹ್ಮಾಂಡ. ಸೊ ನಮ್ಮ ಸರ್ಕ್ಯುಲರ್ ಇದ್ರೆ ಬ್ರಹ್ಮಾಂಡ ಅಂತ ಅನ್ಕೊಳ್ಳೋಣ. ಓಕೆನಾ? ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗ್ತಾ ಇತ್ತಲ್ವೇ, ಸೊ ಹಾಗಾಗಿ ಇಲ್ಲಿ ರೇಡಿಯಸ್ ಏನಾಗ್ತಾ ಇದೆ? ಡೌನ್ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಡೌನ್ ಆಗ್ಬೇಕು, ರೇಡಿಯಸ್ ರೊಟೇಷನ್ ಆದಾಗ ಎಕ್ಸ್ಪಾಂಡ್ ಕಮ್ಮಿ ಆಗ್ಬೇಕು. ಇಲ್ಲಿ ಕಮ್ಮಿ ಆಗ್ತಾ ಇಲ್ಲ, ನಿಮ್ ಪ್ರಕಾರ ಜಾಸ್ತಿ ಆಯ್ತು, 9 ಗ್ರಹಗಳಾದ್ವು ಅಂತಲ್ಲ. ಸೊ ಹಾಗಾದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಎಮೋನಲ್ ಕಾಂಟ್ ಅವರು ಸುಮ್ಮನೆ ಕೂತ್ಕೋತಾರೆ. ಅವಾಗ ಸಂಪೂರ್ಣವಾಗಿ ಬೈ ಥ್ರೂ ದ ಎಮೋನಲ್ ಕಾಂಟ್ ಅವರ ಗ್ಯಾಸಿಯಸ್ ಹೈಪೋಥಿಸಿಸ್ ಥಿಯರಿ, ಅನಿಲಗಳ ರಾಶಿ ಕಲ್ಪನೆ ಥಿಯರಿ ಸಿದ್ಧಾಂತ ಫೇಲ್ ಆಗುತ್ತೆ. ಅವಾಗ ಸುಮ್ಮನೆ ಕೂತ್ಕೋತಾರೆ, ಯಾರೇನು ಮಾತಾಡಲ್ಲ. ಆದ್ರೆ ತದನಂತರ ಮುಂದೆ ಇವುಗಳ ಮೇಲೆ ಬದಲಾವಣೆಯನ್ನು ತರಬೇಕು, ಇದು ಹೆಂಗಾಗಿರ್ಬಹುದು, ಅವಾಗ ಒಂದು ಐಡಿಯಾ ಕೊಟ್ರು, ಬೆಸ್ಟ್ ಪ್ಲಾನ್ ಕೊಟ್ರು ಇವರು. ಹೌದಾ, ಹಿಂಗಾಗಿರ್ಬೋದು ಬ್ರಹ್ಮಾಂಡದಲ್ಲಿ ಅಂತ. ಇದನ್ನ ತಿಳ್ಕೊಂಡು ಎದುರುಗಡೆ ಕೂತಿರ್ತಕ್ಕಂಥ ನೆಬುಲಾ ಹೈಪೋಥಿಸಿಸ್ ಥಿಯರಿ ಆಫ್ ಲ್ಯಾಪ್ಲಾಸ್, ಫ್ರೆಂಚ್ ಮ್ಯಾಥಮೆಟಿಷಿಯನ್ಸ್ ಆಗಿರ್ತಕ್ಕಂಥ ಲ್ಯಾಪ್ಲಾಸ್ ಅವರು ಮುಂದೆ 1795ರಲ್ಲಿ ಮತ್ತೆ ತಮ್ಮ ಎಕ್ಸ್ಪ್ಲೋರೇಷನ್ ಆಫ್ ದ ವರ್ಲ್ಡ್ ಥಿಯರಿ ಅಂತ ಒಂದು ಬುಕ್ ಬರೀತಾರೆ. ಹೌದಾ, ಭೂಮಿಯ ಬಗ್ಗೆ ಒಂದು ಬುಕ್ ಬರೀತಾರೆ. ಆ ಬುಕ್ ಅಲ್ಲಿ ಭೂಮಿಯ ಉಗಮ ಹೆಂಗಾಯ್ತು ಅನ್ನೋದನ್ನ ಅವ್ರು ಹೇಳ್ತಾರೆ. ಮುಂದೆ ಅವ್ರದ್ದು ಕೂಡ ಫೇಲ್ ಆಗುತ್ತೆ. ಅದು ಏನ್ ಹೇಳ್ತಾರೆ ಅನ್ನೋದನ್ನ ನೆಬುಲರ್ ಹೈಪೋಥೆಸಿಸ್ ಥಿಯರಿಯಲ್ಲಿ ನೋಡೋಣ. ಓಕೆನಾ? ಸೊ ಇಲ್ಲಿವರೆಗೂ ಏನಾದ್ರು ಕಾನ್ಸೆಪ್ಟ್ ಅಲ್ಲಿ ಡೌಟ್ ಇದೆಯಾ? ಕಾನ್ಸೆಪ್ಟ್ ಅಲ್ಲಿ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಓಕೆನಾ? ಲೈವ್ ಇಲ್ಲ, ಲೈವ್ ಇದ್ರೆ ನೋಡ್ಬೋದು, ಲೈವ್ ಇಲ್ಲ. ಸೊ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನೀವು ಹಾಕಿ. ಕ್ಲಾಸ್ ಚೆನ್ನಾಗಿದ್ರು ಹಾಕಿ, ಕ್ಲಾಸ್ ಚೆನ್ನಾಗಿಲ್ಲ ಇದ್ರು ಹಾಕಿ. ಸರಿ, ಕಂಟಿನ್ಯೂ ಮಾಡಿ ಅಂತನಾರು ಹಾಕಿ, ಕಂಟಿನ್ಯೂ ಮಾಡಬೇಡಿ ಅಂತನಾರು ಹಾಕಿ. ಓಕೆನಾ? ಸೊ ನಮಗೂ ಒಂದ್ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಓಕೆನಾ? ಇರ್ಲಿ. ಓಕೆನಾ? ಸೊ ಏನಾದ್ರೂ ಡೌಟ್ ಇದೆಯಾ? ಓಕೆ, ಇಲ್ಲ ಬಂದ್ಬಿಡಿ ಜಾಣ್ರು. ನೀವು ಬೇಡ ಅಂದ ತಕ್ಷಣ ಕ್ಲಾಸ್ ಬಿಟ್ಬಿಡ್ತೀನಿ, ಹಂಗೇನಿಲ್ಲ, ಹೇಳ್ತೀನಿ. ಓಕೆನಾ? ಏನ್ ಗೊತ್ತಾ, ನನಗೂ ಪ್ರಾಕ್ಟೀಸ್ ಆಗತ್ತೆ ರೀ. ಹೌದಾ, ಬಿಡಿ. ಪ್ರಾಕ್ಟೀಸ್ ಅಂತ ಅನ್ಕಂಡೆ 3 ವರ್ಷದಿಂದ ಟೀಚಿಂಗ್ ಮಾಡ್ತಾನೆ ಇರೋದು. ಓಕೆ, ಎನಿ ಡೌಟ್ಸ್?
ಇದಕ್ಕೊಂದು ಏನಾದ್ರು ಆಲ್ಟರ್ನೇಟ್ ರೂಟ್ ಇದ್ರಿ ಹೇಳ್ರಿ. ಬೋರ್ಡ್ ಮಾತ್ರ ಕರ್ರಗಾಗಿರ್ಬಾರ್ದು, ಅಳಗ್ಸಿರೋದು ಮಾತ್ರ ಹೋಗ್ಬೇಕು. ಡಸ್ಟರ್ ಹೊಸದೇ ತಗೊಂಡ್ರು ಕೂಡ ಡಸ್ಟರ್ ಗತಿ ನೋಡ್ರಿ ಹೆಂಗಾಗೈತಿ, ಹಂಗಾಗತ್ತೆ. ಓಕೆನಾ? ಅಪ್ಪ ಈ ಬೋರ್ಡಲ್ಲಿ ಹೇಳೋದು ಹೆಂಗಪ್ಪ ತಂದೆ. ಏನಿಲ್ಲ, ಬಟ್ಟೆ ಒಂದೈತೆ, ಜೈ ಬಟ್ಟೆ ಅನ್ಬೇಕು. ಏನನ್ಬೇಕ್ರಿ? ಜೈ ಬಟ್ಟೆ. ಓಕೆ, ಎರಡನೇದಾಗಿ ನೆಬುಲರ್ ಹೈಪೋಥೆಸಿಸ್ ಥಿಯರಿ. ಓಕೆನಾ? ಕನ್ನಡದಾಗ ಏನಂತೀವ್ರಿ? ನಿಹಾರಿಕ ಕಲ್ಪನೆಯ ಸಿದ್ಧಾಂತ. ಓಕೆನಾ? ಕಲ್ಪನೆಯ ಸಿದ್ಧಾಂತ ಎಷ್ಟು? 1796. 1796, 1796 ಬೈ ಥ್ರೂ ದ ಲ್ಯಾಪ್ಲಾಸ್. ಯಾರ್ದು ಕೊಟ್ಟರಿ ಇದು? ಲ್ಯಾಪ್ಲಾಸ್ ಮುಖಾಂತರ. ಓಕೆ, ನೆಬುಲರ್ ಹೈಪೋಥೆಸಿಸ್ ಥಿಯರಿಲಿ ಏನಾಗುತ್ತೆ ನೋಡಿ. ಸೊ ಮೊದಲನೇದು ಯಾವ್ದಿತ್ತು? ಸೊ ನಮ್ಮ ಎಮುನಲ್ ಕಾಂಟ್ ಅವರ ಗ್ಯಾಸಿಯಸ್ ಹೈಪೋಥೆಸಿಸ್ ಥಿಯರಿ ಆಗಿತ್ತು. ಎರಡನೇ ಸಿದ್ಧಾಂತವನ್ನು ಕೊಟ್ಟವರು ನಮ್ಮ ಲ್ಯಾಪ್ಲಾಸ್ ಅವರು. ಯಾರ್ರಿ? ಲ್ಯಾಪ್ಲಾಸ್ ಅಂತ. ಅಕ್ಷರಗಳು ಕಾಣ್ತಿದ್ಯಾ? ಸೊ ಅಕ್ಷರಗಳು ಕಾಣಿಸ್ತಿದ್ಯಾ? ಕಮೆಂಟ್ ಮಾಡಿ. ಅಕ್ಷರಗಳು ಕಾಣಿಸ್ತಿದ್ರೆ ಕಮೆಂಟ್ ಮಾಡ್ರಿ, ಖುಷಿ ಆಗುತ್ತೆ. ಓಕೆನಾ? ಲ್ಯಾಪ್ಲಾಸ್. ಸೊ ಇನ್ನೊಂದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ಒಂದು ಟಕ್ಕನ್ನ ಲೈಕ್ ಮಾಡ್ರಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಏನು ಗೊತ್ತಾ, ನೀವು ಹಂಗೆ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ ಮಾಡಕ್ಕೆ. ಓಕೆನಾ? ಲ್ಯಾಪ್ಲಾಸ್ ಅವರು ಫ್ರೆಂಚ್ ಮ್ಯಾಥಮೆಟಿಷಿಯನ್ ಆಗಿರ್ತಾರೆ. ಯಾರಾಗಿರ್ತಾರೆ? ಫ್ರೆಂಚ್ ನ ಗಣಿತಜ್ಞರಾಗಿರ್ತಾರೆ. ಗಣಿತ ತಜ್ಞರು ಬಂದ್ಬಿಟ್ಟು ಜಿಯೋಗ್ರಫಿಲಿ ಏನೇನೋ ಮಾಡ್ತಾ ಇರ್ತಾರೆ. ಬಿಡಿ, ಸೊ ಅವಾಗಿನ ಸೈಂಟಿಸ್ಟ್ಗಳು ಹಂಗೆ ಇದ್ರು. ಬಿಡಿ. ಲ್ಯಾಪ್ಲಾಸ್ ಅವ್ರು ಏನ್ ಮಾಡ್ತಿದ್ರು? ಫ್ರೆಂಚ್ ಸೈಂಟಿಸ್ಟ್ ಆಗಿರ್ತಿದ್ರು. ಸೊ ನಮ್ಮ ಗ್ಯಾಸಿಯಸ್ ಹೈಪೋಥೆಸಿಸ್ ಥಿಯರಿಯ ಎಮುನಲ್ ಕಾಂಟ್ ಅವರು ತಮ್ಮ ಸಿದ್ಧಾಂತದ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆ ನೀಡುವಾಗ ಇವ್ರು ಅಲ್ಲೇ ಇದ್ರು. ಇವರು ಅದರದ್ದು ಡ್ರಾಬ್ಯಾಕ್ಗಳನ್ನೆಲ್ಲ ಸ್ಟಡಿ ಮಾಡಿದ್ರು. ಅದು ಯಾಕೆ ಫೇಲ್ ಆಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಸಂಪೂರ್ಣವಾಗಿ ಅದನ್ನ ತಿಳ್ಕೊಂಡ್ರು. ಯಾವ್ದಾವ್ದ್ರ ಮುಖಾಂತರ ಫೇಲ್ ಆಗಿತ್ತು ಅಂತ ಈ ಸೈಡ್ ಬರ್ದಿದ್ನಲ್ವಾ, ಆ ಎಲ್ಲಾ ಕಾರಣಗಳಿಗೂ ಪ್ರತ್ಯುತ್ತರವಾಗಿ ಅದನ್ನ ಸರಿಪಡಿಸ್ತಾರೆ ತಮ್ಮ ನೆಬುಲರ್ ಹೈಪೋಥೆಸಿಸ್ ಮುಖಾಂತರ. ಇವರೇನು ಬೇರೆ ಹೇಳಲ್ಲ. ಇದ್ರದ್ದು ಏನು ಗ್ಯಾಸಿಯಸ್ ಹೈಪೋಥೆಸಿಸ್ ಥಿಯರಿ ಆಫ್ ಎಮುನಲ್ ಕಾಂಟ್ ಅವರ ಸಿದ್ಧಾಂತ ಏನಿತ್ತೋ, ಸೊ ಅನಿಲ ರಾಶಿಯ ಸಿದ್ಧಾಂತ ಏನಿತ್ತೋ ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿನೇ ನಮ್ಮ ನೆಬುಲರ್ ಹೈಪೋಥೆಸಿಸ್ ಥಿಯರಿನ ಕೊಡ್ತಾರೆ. ಹೆಂಗಪ್ಪ ಅಂದ್ರೆ ಇಡೀ ಬ್ರಹ್ಮಾಂಡವು ಸೊ ಏನಾಗಿತ್ತು? ಎಮುನಲ್ ಕಾಂಟ್ ಅವರು ಹೇಳಿದಂಗೆ ಅದು ಎಲ್ಲಿಂದ ಬಂತು, ಹೆಂಗ್ ಬಂತು ನನಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಡೀ ಬ್ರಹ್ಮಾಂಡ ಒಂದು ಸರ್ಕ್ಯುಲರ್ ಮೋಷನ್ ಅಲ್ಲಿ ಇತ್ತು. ಏನ್ ಹೇಳಿದ್ರು? ಇಡೀ ಬ್ರಹ್ಮಾಂಡ ಹೆಂಗ್ ಬಂತು, ಎಲ್ಲಿಂದ ಬಂತು ನನಗೂ ಗೊತ್ತಿಲ್ಲ. ಸೊ ಒಂದಿತ್ತು, ಅದು ಗ್ಯಾಸಿಯಸ್ ಮತ್ತೆ ಡಸ್ಟ್ ಪಾರ್ಟಿಕಲ್ ಗಳಿಂದ ತುಂಬಿಕೊಂಡಿತ್ತು, ಧೂಳ ಮತ್ತು ಸೊ ಅನಿಲಗಳಿಂದ ತುಂಬಿಕೊಂಡಿತ್ತು. ಸೊ ಎಮುನಲ್ ಕಾಂಟ್ ಅವರು ಹಿಂಗೆ ಹೇಳಿದ್ರ, ಇವರು ಹಂಗ ಹೇಳಿದ್ರು. ಸೊ ಆದ್ರೆ ಸೊ ಇದು ಹೆಂಗಾಗಿತ್ತಪ್ಪ ಅಂದ್ರೆ ಎಮುನಲ್ ಕಾಂಟ್ ಅವರು ಕೂಲ್ ಆಗಿತ್ತು ಅಂತ ಹೇಳಿದ್ರು, ಇವರು ಇದು ಹಾಟ್ ಆಗಿತ್ತು ಅಂತ ಹೇಳಿದ್ರು. ಇದೇನಾಗಿತ್ತು? ಬಿಸಿ ಆಗಿತ್ತು. ಬಿಸಿ ಅನಿಲಗಳಿಂದ ತುಂಬಿಕೊಂಡಿತ್ತು. ಧೂಳಿನ ಕಣಗಳು ಇಲ್ಲಿ ಏನಾಗಿದ್ವು? ಬಿಸಿ ಆಗಿದ್ವು, ಹಾಟ್ ಆಗಿತ್ತು ಅಂತ ಹೇಳ್ತಾರೆ. ಹೌದಾ? ಸೊ ಯಾವಾಗ ಹಾಟ್ ಆಗಿತ್ತು, ಇವುಗಳ ಮಧ್ಯೆ ಪಾರ್ಟಿಕಲ್ಗಳೇನಿದ್ವಲ್ಲ, ಇವುಗಳ ನಡುವೆ ಏನು ಅಣುಗಳು ಇದ್ವಲ್ಲ, ಕಣಗಳು ಏನಿದ್ವಲ್ಲ, ಧೂಳು ಮತ್ತು ಅನಿಲಗಳ ಕಣಗಳಿದ್ವಲ್ಲ, ಸೊ ಇವುಗಳೇನಾವು ಮುಂದೆ ಕೊಲಿಜನ್ ಸ್ಟಾರ್ಟ್ ಮಾಡ್ತವೆ. ಸೊ ಬೈ ಥ್ರೂ ದ ರೊಟೇಷನ್ ಗ್ರಾವಿಟೇಷನಲ್ ಫೋರ್ಸ್ ಇಂದ ಏನ್ ಮಾಡ್ತವೆ? ಹಾಟ್ ಪಾರ್ಟಿಕಲ್ಗಳು ಏನಾಗ್ತವೆ? ಬೈ ಥ್ರೂ ದ ಸ್ಟಾರ್ಟ್ಸ್ ಆಫ್ ಬೈ ಥ್ರೂ ದ ಗ್ರಾವಿಟೇಷನಲ್ ಫೋರ್ಸ್ ಇಂದ ಇವೇನ್ ಮಾಡ್ತವೆ? ಕೊಲಿಜನ್ ಸ್ಟಾರ್ಟ್ ಮಾಡ್ತವೆ. ಅಂದ್ರೆ ಒಂದಕ್ಕೊಂದು ಸೇರ್ಕೊಳ್ಳಕ್ ಶುರು ಮಾಡ್ತಾವೆ. ಬೈ ಥ್ರೂ ದ ಕೊಲಿಜನ್ ಸ್ಟಾರ್ಟ್ ಮಾಡ್ತವೆ. ಬೈ ಥ್ರೂ ಗ್ರಾವಿಟೇಷನಲ್ ಫೋರ್ಸ್ ಮುಖಾಂತರ ಏನ್ ಮಾಡ್ತಾವೆ? ಕೊಲಿಜನ್ ಸ್ಟಾರ್ಟ್ ಮಾಡ್ತಾವೆ. ಒಂದಕ್ಕೊಂದು ಸೇರ್ಪಡೆ ಶುರು ಮಾಡ್ತಾವೆ. ಯಾವಾಗ ಸೇರ್ಪಡೆ ಶುರು ಮಾಡ್ತಾವ ಅವುಗಳ ಮಧ್ಯೆ ಘರ್ಷಣೆ ಆಗ್ತದೆ. ಯಾವಾಗ ಘರ್ಷಣೆ ಆಗುತ್ತೋ ಏನಾಗ್ತದೆ? ಕೊಲಿಜನ್ ಸ್ಟಾರ್ಟ್ ಆದ್ರೆ ಏನಾಗ್ತದೆ? ಕೊಲಿಜನ್ ಸ್ಟಾರ್ಟ್ ಆದ್ರೆ ಫ್ರಿಕ್ಷನ್ ಆಗುತ್ತೆ. ಸೇಮ್ ಕಾನ್ಸೆಪ್ಟ್ ಹೌದ್ರಿ? ಫ್ರಿಕ್ಷನ್ ಆಗುತ್ತೆ. ಯಾವಾಗ ಫ್ರಿಕ್ಷನ್ ಆಗುತ್ತೋ ಅವುಗಳ ಮಧ್ಯೆ ಹೀಟ್ ಆಗುತ್ತೆ. ಹೌದಾ? ಹೀಟ್ ಯಾವಾಗ ಆಗುತ್ತೋ ಅವಾಗ ಅಲ್ಲಿ ಏನಾಗ್ತದೆ? ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಹೌದಾ? ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೋ ಅವಾಗ ರೊಟೇಷನ್ ಸ್ಪೀಡ್ ಆಗುತ್ತೆ. ಸೇಮ್ ಇವರು ಅದೇ ಹೇಳಿದ್ರು ನೋಡ್ರಿ. ಸೇಮ್ ಯಾವಾಗ ಸ್ಪೀಡ್ ಜಾಸ್ತಿ ಆಗುತ್ತೋ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆಗಿ ರೊಟೇಷನ್ ಜಾಸ್ತಿ ಆಗುತ್ತೆ. ಯಾವಾಗ ರೊಟೇಷನ್ ಜಾಸ್ತಿ ಆಗುತ್ತೋ ಅಲ್ಲೇನಾಗುತ್ತೆ? ಸೊ ಜಾಸ್ತಿ ರೊಟೇಟ್ ಆದ್ರೆ ರೊಟೇಷನ್ ಜಾಸ್ತಿ ಆಗುತ್ತೆ. ಯಾವಾಗ ರೊಟೇಷನ್ ಜಾಸ್ತಿ ಆಗಿ ಹೀಟ್ ಪಾರ್ಟಿಕಲ್ಗಳು ರೊಟೇಷನ್ ಜಾಸ್ತಿ ಆದಾಗ ಇದು ಕೂಡ ಏನಾಗ್ತದೆ? ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಶುರು ಮಾಡ್ತದೆ. ಸೊ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಶುರು ಏನೋ ಮಾಡುತ್ತೆ, ಆದ್ರೆ ಅಗಲ ಏನಾಗೋ ದೊಡ್ಡದೇನೋ ಆಗ್ಲಿಕ್ಕೆ ಶುರು ಆಗುತ್ತೆ.
ಆದ್ರೆ ಇದರ ಮಧ್ಯೆ ಇರ್ತಕ್ಕಂಥ ಪಾರ್ಟಿಕಲ್ಗಳು ಸೇರ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತಾವೆ. ಏನಿರ್ತಾವ್ರಿ, ಕೇಂದ್ರದ ಪಾರ್ಟಿಕಲ್ಗಳು ಒಂದಕ್ಕೊಂದು ಹತ್ತಿಕ್ಲಿಕ್ಕೆ ಶುರುವಾಗಿರ್ತವೆ. ಆದ್ರೆ ಹೊರಗಡೆ ಒಂದು ಫೋರ್ಸ್ ಅಪ್ಲೈ ಆಗ್ತಿರ್ತದ ಬೈಕ್ರದ ರೊಟೇಷನ್ಗೋಸ್ಕರ. ಹೌದಾ, ಈ ಕಡೆ ಹೊರಗಡೆ ಮಗ್ಗಲಿಗೆ ಒಂದು ಫೋರ್ಸ್ ಅಪ್ಲೈ ಆಗ್ತಾ ಇರ್ತದೆ. ಇದನ್ನ ನಾವೇನಂದಿದ್ವಿ ಆಗ್ಲೇ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರೆದಿದ್ವಿ. ಹೌದಾ, ಸೆಂಟ್ರಿಫ್ಯೂಗಲ್, ಫ್ಯೂ ಅಂದ್ರೆ ಫಾರ್ ಅಂದ್ರೆ ದೂರ. ಸೊ ಹೌದಾ, ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಒಳಗಡೆ ಇರೋದು ಸೆಂಟ್ರಿಪಿಟಲ್, ಸೆಂಟ್ರಿಫ್ಯೂಗಲ್. ಓಕೆನಾ, ಈ ಎಕ್ಸ್ಪೆಂಡ್ ಆಗ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ಎಕ್ಸ್ಪೆಂಡ್ ಆಗ್ಲಿಕ್ಕೆ ಶುರು ಆಗುತ್ತೋ ಸೊ ಆ ಪಾರ್ಟಿಕಲ್ಗಳು ದೂರ ದೂರ ಹೋಗ್ಲಿಕ್ಕೆ ಶುರು ಆಗ್ತವೆ. ಯಾವಾಗ ದೂರ ದೂರ ಹೋಗಿ ಒಂದ್ ಕಡೆ ಗುಂಪು ಕಟ್ತವೆ ಅವಾಗ 9 ರಿಂಗ್ಗಳಾಗಿ 9 ಗ್ರಹಗಳಾಗಿ ಫಾರ್ಮೇಶನ್ ಆಗ್ತದೆ. ಸೇಮ್ ಕಾನ್ಸೆಪ್ಟ್, ಸೇಮ್ ಕೊಟ್ರು. ಆದ್ರೆ ಏನು ವ್ಯತ್ಯಾಸ ಮಾಡಿದ್ರು, ಅವ್ರಿಗೆ ಡ್ರಾಬ್ಯಾಕ್ ಗಳನ್ನ ತಿದ್ದಬೇಕಾಗಿತ್ತು. ಸೊ ನಾವು ಗ್ಯಾಸಿಯಸ್ ಹೈಪೋಥಿಸಿಸ್ ಥಿಯರಿ ಫೇಲ್ ಆಗ್ಲಿಕ್ಕೆ ಕಾರಣ ಅದು ಕೂಲ್ ಆಗಿತ್ತು, ಮೋಷನ್ ಇರಲಿಲ್ಲ. ಹೌದಾ, ಅಲ್ಲಿ ಕೂಲ್ ಆಗಿತ್ತು. ಇನಿಷಿಯಲ್ ಮೋಷನ್ ಮಾಡ್ಬೇಕಂದ್ರೆ ಅವಕ್ಕೆ ಪಾರ್ಟಿಕಲ್ ಗಳಿಗೆ ಒಂದು ಶಕ್ತಿ ಎಕ್ಸ್ಟರ್ನಲ್ ಫೋರ್ಸ್ ಕೊಡ್ಬೇಕಾಗಿತ್ತು. ಇಲ್ಲೇನ್ ಮಾಡಿದ್ರು, ಇವರು ಹಾಟ್ ಆಗಿತ್ತು ಅಂತ ಹೇಳಿದ್ರು. ಹೌದು, ಹಾಟ್ ಆಗಿತ್ತು, ಅದರಲ್ಲಿ ಮೋಷನ್ ಶುರು ಆಯ್ತು. ಬೈ ಥ್ರೂ ದ ಗ್ರಾವಿಟೇಷನ್ ಮೂವ್ ಆಗ್ಲಿಕ್ಕೆ ಶುರು ಆದ್ವು. ಹೌದಾ, ಸೊ ಒಂದೇದು ಪಾಸ್ ಮಾಡಿದ್ರು. ಎರಡನೇದು ಏನ್ ಮಾಡಿದ್ರು, ಸೊ ಎಕ್ಸ್ಪ್ಯಾಂಡ್ ಆಂಗುಲರ್ ವೆಲಾಸಿಟಿ ಮುಖಾಂತರ ಹೇಳಿದ್ರಲ್ವಾ, ಆಂಗುಲರ್ ಮೂವ್ಮೆಂಟ್ ಬಗ್ಗೆ ಹೇಳಿದ್ರಲ್ವಾ. ಸೊ ಇವ್ರು ಏನ್ ಮಾಡ್ತಾರೆ, ಆಂಗುಲರ್ ಮೂವ್ಮೆಂಟ್ ಮುಖಾಂತರ ಎಕ್ಸ್ಪ್ಯಾಂಡೇಷನ್ ಏನಾಗ್ತಿತ್ತು, ಕಾಂಟ್ರಾಕ್ಟ್ ಆಗ್ತಾ ಇತ್ತು. ಈ ಕಾಂಟ್ರಾಕ್ಟ್ ಆಗೋದ್ರಿಂದ ಫೋರ್ಸ್ ಏನಾಗ್ತಾ ಇತ್ತು, ಆ ಒಂದ್ ಕಡೆ ಬಿದ್ದು ಸೆಂಟ್ರಿಪಿಟಲ್ ಕೇಂದ್ರದಲ್ಲಿ ಶಕ್ತಿ ಹೆಚ್ಚಾಗಿ ರೊಟೇಷನ್ ಸ್ಪೀಡ್ ಆಗ್ತಾ ಇತ್ತು ಅಂತ ಹೇಳುದು. ಯಾವಾಗ ಕೇಂದ್ರದಲ್ಲಿ ಸ್ಪೀಡ್ ಜಾಸ್ತಿ ಆಯ್ತು, ಎಕ್ಸ್ಟರ್ನಲ್ ಪಾರ್ಟ್ ಅಲ್ಲೂ ಕೂಡ ಸ್ಪೀಡ್ ಜಾಸ್ತಿ ಆಯ್ತದೆ. ಹಂಗಾಗಿ 9 ರಿಂಗ್ಗಳಾದವು ಅಂತ ಹೇಳ್ತಾರೆ. ಅದು ಕೂಡ ಅದನ್ನು ಕೂಡ ಸರಿ ಅಂತಾರೆ ಸೈಂಟಿಸ್ಟ್ಗಳು. ಸೊ 9 ರಿಂಗ್ಗಳಾಗಿ ಫಾರ್ಮೇಶನ್ಸ್ ಆಯ್ತು. ಒಟ್ಟಾರೆ ನಮ್ಮ ಎಮುನಲ್ ಕಾಂಟ್ ಅವರ ಸಿದ್ಧಾಂತಕ್ಕೆ ಅಪೋಸಿಟ್ ಆಗಿ ನೆಬುಲರ್ ಹೈಪೋಥಿಸಿಸ್ ಥಿಯರಿ ಆಫ್ ಲಾಪ್ಲಾಸ್ ಅವರು ಕೊಡ್ತಾರೆ. ಸೊ ಆದ್ರೆ ಇದು ಕೂಡ ಫೇಲ್ ಆಗುತ್ತೆ. ಸೊ ಇವರಿಗೆ ಕೇಳ್ತಾರೆ ಸೈಂಟಿಸ್ಟ್ಗಳು, ಹೌದು ನೀನು ಕೂಡ ಬಂತು ಇದು ನೆಬುಲರ್ ಎಲ್ಲಿಂದನೋ ಬಂತು, ಇದಕ್ಕೆ ನೆಬುಲಾ ಅಂತ ಕರೆದ್ರು. ಓಕೆನಾ, ಇದಕ್ಕೆ ನೆಬುಲಾ ಅಂತಿದ್ರು. ಸೊ ಈ 9 ರಿಂಗ್ಗಳಾಗಿ ಫಾರ್ಮೇಶನ್ ಆಯ್ತು. ಎಲ್ಲಾ ಪಾರ್ಟಿಕಲ್ಗಳು ಹೊರಗಡೆ ಬಿಡಂದು ಆ ಕೇಂದ್ರದಲ್ಲಿ ಏನಿತ್ತಲ್ಲ ಇದು ಸೂರ್ಯ ಅಂತ ಹೇಳಿದ್ದಾರೆ. ಹೌದಾ, ಸೂರ್ಯ ಹೆಂಗಾರು ಬರ್ಕಳ್ರಿ, ಹಿಂಗಾರು ಬರೀರಿ. ಓಕೆನಾ, ಸೂರ್ಯ. ಓಕೆನಾ, ನಾವು ಚಿಕ್ಕವರಿದ್ದಾಗ ಇದೇ ದೊಡ್ಡ ಸಮಸ್ಯೆ ಆಗಿತ್ತು ನಮಗೆ, ಸೂರ್ಯ ಯಾವ್ದಾದ್ರು ಬರೀ. ಓಕೆನಾ, ಎರಡೂ ಕಡೆ ನೋಡಿದೆ ನನ್ನ ಪುಸ್ತಕದಲ್ಲಿ, ಹಿಂಗೂ ಇದೆ. ಓಕೆನಾ, ಸೂರ್ಯ ಅಂತ. ಈ ಸೂರ್ಯ ಕೇಂದ್ರದ ಭಾಗ ಸೂರ್ಯ ಆಯ್ತು, ಉಳಿದ 9 ಭಾಗಗಳಾಗಿ ಗ್ರಹಗಳಾದವು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕೇಂದ್ರದ ಸೂರ್ಯ ಸ್ಟೇಷನರಿ ಪಾರ್ಟ್ ಅಲ್ವೇ, ಅಂದ್ರೆ ಒಂದೇ ಕಡೆ ನಿಲ್ತಾನಲ್ವೇ. ಈ 9 ಭಾಗಗಳಾಗಿ ಹೊರಗಡೆ ಬಂತಲ್ವೇ. ಹಾಗಾದ್ರೆ 9 ಯಾಕಾದ್ವು? ಒಂದು 20 ಆಗ್ಬೇಕಿತ್ತು, ಒಂದು 50 ಆಗ್ಬೇಕಿತ್ತು, ಬೇಡ ಒಂದೇ ಆಗ್ಬೇಕಿತ್ತು. ಹಾಗಾದ್ರೆ 9 ರಿಂಗ್ಗಳಾಗಿ 9 ಗ್ರಹಗಳು ಯಾಕಾದ್ವು ಅಂದಾಗ ಇವರು ಕೂಡ ಫೇಲ್. ಜಾಸ್ತಿ ಆಗ್ಬೇಕಿತ್ತು ಅಂದಾಗ ಇವರು ಕೂಡ ಸಿದ್ಧಾಂತವನ್ನ ಫೇಲ್ ಮಾಡ್ತಾರೆ. ಸೊ ಹಾಗಾದ್ರೆ ಒಂದೊಂದು ಗ್ಯಾಸ್ ಇಲ್ಲಿ ನೋಡಿ, ಇವೆಲ್ಲ ಗ್ಯಾಸ್ ಪಾರ್ಟಿಕಲ್ಗಳಿದ್ವಲ್ಲ, ಗ್ಯಾಸ್ ಇದ್ದಿದ್ದು ಈ ಗ್ರಹಗಳು ಏನಾಗಿದ್ದಾವೆ, ಎಲ್ಲಾ ಗ್ರಹಗಳು ಗ್ಯಾಸ್ ಆಗಿಲ್ಲ. ಹೌದಾ, ಗ್ಯಾಸಿಯಸ್ ಪ್ಲಾನೆಟ್ಸೇ ಬೇರೆ ಇದಾವೆ. ಮತ್ತೆ ಈ ಯಾವ್ದು ಭೂಮಿ ಭಾಗವನ್ನ ಒಂದು ಸ್ಟೇಷನ್ ನಿಂತ್ಕೊಳ್ಳಕ್ಕೆ ಇರೋಂತ ಜಾಗಗಳಾದಂತ ಗ್ರಹಗಳೇ ಬೇರೆ ಇದಾವೆ. ಹೌದಾ, ಸೊ ಹಾರ್ಡ್ ಪ್ಲಾನೆಟ್ಸ್ ಅಂಡ್ ಗ್ಯಾಸಿಯಸ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಓಕೆನಾ, ಸೊ ಹಾಗಾದ್ರೆ ಕೆಲವು ಪ್ಲಾನೆಟ್ಗಳು ಗ್ಯಾಸಿಯಸ್ ಪ್ಲಾನೆಟ್ಗಳಿದಾವೆ, ಇನ್ನೂ ಕೆಲವು ಪ್ಲಾನೆಟ್ಗಳು, ಇನ್ನೂ ಬೇರೆ ಕೆಲವು ಗ್ರಹಗಳು, ಕೆಲವೊಂದೊಂದು ಗಟ್ಟಿ ಗ್ರಹಗಳಿದಾವೆ, ಕೆಲವೊಂದೊಂದು ಇನ್ನೂ ಅನಿಲ ಗ್ರಹಗಳಿದಾವಲ್ಲ. ಯಾಕೆ ಅಂತ ಕೇಳಿದಾಗ ಅಲ್ಲಿ ಕೂಡ ಫೇಲ್ ಆಗ್ತಾರೆ. ಯಾಕೆ? ಅನಿಲ ಗ್ರಹಗಳು ಮತ್ತೆ ಗಟ್ಟಿ ಗ್ರಹಗಳು ಅಂದ್ರೆ ಭೂಮಿಯನ್ನ ಹೊಂದಿದಂತ ಗ್ರಹಗಳನ್ನ, ಭೂಮಿ ಅಂದ್ರೆ ನಿಂತ್ಕೊಳ್ಳಕ್ಕೆ ಪ್ಲೇಸ್ ನ ಹೊಂದಿರ್ತಂತ ಗ್ರಹಗಳು ಫೇಲ್ ಆಗ್ತವೆ. ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಫೇಲ್ ಆಗ್ತಾರೆ. ಕೆಲವೊಂದೊಂದು ಗ್ರಹಗಳು ದೊಡ್ಡದಾವೆ, ಕೆಲವೊಂದೊಂದು ಗ್ರಹಗಳು ಚಿಕ್ಕದಾಗಿದ್ದಾವೆ, ಇದ್ರ ಬಗ್ಗೆ ರೀಸನ್ ಕೊಡಿ ಅಂದಾಗ ಅದು ಕೂಡ ಫೇಲ್ ಆಗ್ತಾರೆ. ನೆಕ್ಸ್ಟ್ ಇನ್ನೊಂದು, ಸೊ ಇಲ್ಲಿ ಗ್ಯಾಸ್ ನಿಂದ ಇದ್ದಿರ್ತಕ್ಕಂತ ಪ್ಲಾನೆಟ್ಗಳು ಈ ಮೊದಲು ಇನಿಷಿಯಲ್ ಸ್ಟೇಜ್ ಅಲ್ಲಿ ಮೊದಲನೇದಾಗಿ ಈ ಬ್ರಹ್ಮಾಂಡ, ನೀವು ಗ್ಯಾಸ್ ಇಂದ ಇತ್ತು ಅಂತ ಹೇಳ್ತಿದ್ರಲ್ಲ, ಈ ಗ್ಯಾಸ್ ನಿಂದ ಇದ್ದಂತ ಬ್ರಹ್ಮಾಂಡ ನೇರವಾಗಿ ಒಂದು ಗಟ್ಟಿಯಾದಂತ ಭೂಮಿಯನ್ನ ಹೊಂದುತ್ತದೆ ಅಂದ್ರೆ ಅದು ಹೆಂಗೆ? ಲಿಕ್ವಿಡ್ ಯಾಕಾಗ್ಲಿಲ್ಲ? ಹೌದಾ, ಲಿಕ್ವಿಡ್ ಸ್ಟೇಜಿಗೆ ಬರ್ರೆ ಅದು ಹೆಂಗ ನೇರವಾಗಿ ಗಟ್ಟಿ ಆಯ್ತು ಅಂತ ಕೇಳ್ತಾರೆ. ಹೌದಾ, ನೇರವಾಗಿ ಯಾಕೆ ಅದು ಲಿಕ್ವಿಡ್ ಆಗ್ಲಿಲ್ಲ ಅಂತ ಕೇಳ್ತಾರೆ. ಲಿಕ್ವಿಡ್ ಸ್ಟೇಜಿಗೆ ಯಾಕೆ ಕನ್ವರ್ಟ್ ಆಗ್ಲಿಲ್ಲ ಅಂತ ಕೇಳಿದಾಗ ಸಂಪೂರ್ಣವಾಗಿ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಉತ್ತರಗಳಿರಲ್ಲ. ಹಂಗಾಗಿ ನೆಬುಲರ್ ಹೈಪೋಥೆಸಿಸ್ ಥಿಯರಿ ಕೂಡ ಫೇಲ್ ಆಗುತ್ತೆ. ಇನ್ನು ಮೂರನೇದಾಗಿ ಮತ್ತೆ ಚಂಬರ್ಲಿನ್ ಥಿಯರಿ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆನಾ, ಈಗ ಆಲ್ರೆಡಿ 1 ಅವರ್ ಕ್ಲಾಸ್ ಆಯ್ತು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚಂಬರ್ಲಿನ್ ಥಿಯರಿ, ಟೈಡಲ್ ಥಿಯರಿ, ಜಫ್ರಿನ್ಸ್ ಥಿಯರಿ, ಹೌದಾ,
ಸೊ ಉಳಿದ ಎಲ್ಲಾ ಥಿಯರಿಗಳನ್ನ ನೋಡೋಣ. ಬಿಗ್ ಬ್ಯಾಂಗ್ ಥಿಯರಿ ಒಂದು ಕಾನ್ಸೆಪ್ಟ್ಗೆ ಸಂಪೂರ್ಣವಾಗಿ ಇಷ್ಟು ದಿನ ನೀವು ಎಲ್ಲಿ ಯೂಟ್ಯೂಬ್ ಅಲ್ಲಿ ಓದಿದ್ರೋ ಗೊತ್ತಿಲ್ಲ, ಕನ್ನಡದಲ್ಲಿ ಇದೆ ಮೊಟ್ಟ ಮೊದಲನೇ ಸಂಪೂರ್ಣವಾಗಿ ಇಂಡೆಪ್ತ್ ಆಗಿ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಕಾನ್ಸೆಪ್ಟ್ ನ ಕೊಡ್ತೀನಿ. ಇಷ್ಟು ದೊಡ್ಡದಾಗಿ ಮೈಕ್ ಚಾಲು ಇದೆಯಾ? ಚಾಲು ಇದೆ, ಓಕೆನಾ? ಸೊ ಇಷ್ಟು ದೊಡ್ಡದಾಗಿ ಕಾನ್ಸೆಪ್ಟ್ ನ ಕೊಡ್ತೀನಿ, ಇಷ್ಟೇ ಶಾರ್ಟ್ ಆಗಿ ತಿಳ್ಕೊಳ್ಳಿ, ಈಸಿಯಾಗಿ ತಿಳ್ಕೊಳ್ಳೋಣ, ಓಕೆನಾ? ಸಂಪೂರ್ಣವಾಗಿ ಇದು ಒನ್ ಡೇ ಎಕ್ಸಾಮ್ಸ್, ನಾಟ್ ಫಾರ್ ದ ಒಂದು ಲ್ಯಾಂಡ್ ಸರ್ವೆ ಅಂತ ಅನ್ಕೋಬೇಡಿ, ಎಲ್ಲಾ ತರದ ಎಕ್ಸಾಮ್ಸ್ ಗಳಿಗೂ ಜಿಯೋಗ್ರಫಿ ಅಪ್ಲೈ ಆಗ್ತದೆ. ಸೊ ಬೈತಿರುತ್ತೆ PPT ಇದ್ರೆ ಎಲ್ಲರೂ ಜೈ ಜೈ ಅಂತಾರೆ, ಡಿಜಿಟಲ್ ಬೋರ್ಡ್ ಆಗಿದ್ರೆ ಜೈ ಜೈ ಅಂತಾರೆ, ಚೆನ್ನಾಗಿದೆ ಅಂತಾರೆ, ಓಕೆನಾ? ಸೊ ಕಂಟೆಂಟ್ ನ ನೀಟಾಗಿ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಇದ್ದಂಗೆ ಹೇಳ್ತಾ ಇದ್ದೀನಿ. ಸೊ ಒಂದ್ ಸಣ್ಣದಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್, ಓಕೆನಾ? ಥ್ಯಾಂಕ್ ಯು, ಜೈ ಹಿಂದ್.